ನಮಸ್ಕಾರ. ಕೆಎಂಎಂ ಕನ್ನಡ ಬೆಳಗಾವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆಯಲ್ಲಿ ಸೋಲಾದ ಅಣ್ಣಾ ಸಾಹೇಬ್ ಅಹಂಕಾರ. ಚಿಕ್ಕೋಡಿಯಲ್ಲಿ ಸೋಲು ಕಂಡಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಮಾತ್ರ. ಮೋದಿ ಹಾಗೂ ಬಿಜೆಪಿ ಸೋಲು ಆಗಿಲ್ಲ. ಪ್ರಮೋದ್ ಮುತಾಲಿಕ್ ಹೇಳಿಕೆ. ಶಾಸ್ತ್ರಿ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಚರಂಡಿಯಲ್ಲಿ ಹುಳು ಶೇಖರಣೆ. ಕೊನ್ವಾಳ್ ಗಲ್ಲಿಯಿಂದ ಶಾಸ್ತ್ರಿ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಚರಂಡಿ. ಪಾಟೀಲ್ ಗಲ್ಲಿಗೂ ಹರಡುವ ಸಾಧ್ಯತೆ ಹೆಚ್ಚಾದ ಚರಂಡಿ ನೀರು. ಖಾನಾಪುರ ಪೊಲೀಸರಿಗೆ ಪ್ರಶ್ನೆ ಮಾಡಿದ್ದ ಅನಿತಾ ದೊಡ್ಮನಿ. ರಾಜಾರೋಷವಾಗಿ ಹಣ ವಸೂಲಿ ಮಾಡುತ್ತಿದ್ದ ಖಾನಾಪುರ ಪೊಲೀಸರು ಹಣ ವಸೂಲಿ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಶಹಾಪುರ ಪೊಲೀಸರಿಂದ ಬೈಕ್ ವಶ, ಪತಿ ಅರೆಸ್ಟ್. ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಹಾಗೂ ಬಿಜೆಪಿಯವರ ಸೋಲು ಆಗಿಲ್ಲ. ಅಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಯ ಅಹಂಕಾರ ಸೋಲಾಗಿದೆ ಎಂದು ಶನಿವಾರ ಪ್ರಮೋದ್ ಮುತಾಲಿಕ್ ಮಾತನಾಡಿದರು. ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಹಾಗೂ ಬಿಜೆಪಿಯ ಸೋಲು ಆಗಿಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆಯ ಸೊಕ್ಕು ಅಹಂಕಾರ ಸೋಲಾಗಿದೆ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಶನಿವಾರ ಬೆಳಗಾವಿಯ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಚಿಕ್ಕೋಡಿ ಲೋಕಸಭಾ ಬಿಜೆಪಿ ಸೋತಿಲ್ಲ, ನರೇಂದ್ರ ಮೋದಿ ಸೋತಿಲ್ಲ, ಬಿಜೆಪಿಯ ಕಾರ್ಯಕರ್ತರು ಸೋತಿಲ್ಲ, ಹಿಂದೂಗಳು ಸೋತಿಲ್ಲ. ಸೋತಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಮಾತ್ರ. ಅಹಂಕಾರದ ಸೊಕ್ಕಿನಿಂದ ಯಾವುದೇ ರೀತಿಯ ಕಾರ್ಯಕರ್ತರ ಜೊತೆಗೆ ಸಹಕಾರ ಇಲ್ಲದಂಥ ಒಬ್ಬ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿದ್ದಾರೆ ವಿನಃ ಅಲ್ಲಿ ಬಿಜೆಪಿ ಸೋತಿಲ್ಲ, ಒಳ ಒಪ್ಪಂದನೂ ಇಲ್ಲ, ಏನೂ ಇಲ್ಲ. ಭ್ರಷ್ಟ ವ್ಯಕ್ತಿ, ಸೊಕ್ಕಿನ ವ್ಯಕ್ತಿ, ಏನೇನೂ ಮಾಡಲಾರದಂಥ ಕ್ಷೇತ್ರದಲ್ಲಿ ಏನೂ ಮಾಡಲಾರದಂಥ ವ್ಯಕ್ತಿ ಸೋತಿದ್ದಾರೆ ವಿನಃ ಬಿಜೆಪಿ ಸೋಲಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಅದೇ ಕಾರಣ ಏನು? ಈ ವ್ಯಕ್ತಿಯಿಂದನೇ. ಈ ವ್ಯಕ್ತಿ ನಮ್ಮ ಬ್ಯಾಂಕ್ಗಳನ್ನು ಬೆಳೆಸಿದ್ರು, ಬ್ಯಾಂಕ್ ಬ್ಯಾಲೆನ್ಸನ್ನು ಬೆಳೆಸ್ತಾ ಹೋದರು, ಪೆಟ್ರೋಲ್ ಬಂಕ್ಗಳನ್ನು ಬೆಳೆಸಿದ್ರು, ಜಾಗಗಳನ್ನು ಬೆಳೆಸ್ತಾ ಹೋದ್ರು ವಿನಃ ಕಾರ್ಯಕರ್ತರ ಕಷ್ಟ ಸುಖ, ಕ್ಷೇತ್ರದ ಅಭಿವೃದ್ಧಿ ಅನ್ನುವಂಥದ್ದು ಏನು ಮಾಡಿ. ಅದಕ್ಕೆ ಕಾರ್ಯಕರ್ತರು ಬೇಜಾರಾದರು, ವೋಟರ್ಸ್ಗೂ ಬೇಜಾರಾಗಿದೆ. ಹಾಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿದ್ದಾರೆ ವಿನಃ ಬಿಜೆಪಿ ಸೋತಿದೆ. ಬಿಜೆಪಿ ಇನ್ನೂ ಜೀವಂತವಾಗಿದೆ. ಮುಂದಿನ ಬಾರಿ ನನಗನ್ಸುತ್ತೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡುವಂಥ ಬಿಜೆಪಿ ನಿಶ್ಚಿತವಾಗಿ ಕೊಡೋದು. ಚಿಕ್ಕೋಡಿಯಲ್ಲಿ ಸೋಲು ಕಂಡಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಮಾತ್ರ. ಹಿಂದೂಗಳು ಬಿಜೆಪಿ ಕಾರ್ಯಕರ್ತರು ಸೋತಿಲ್ಲ. ಯಾವುದೇ ರೀತಿಯ ಕಾರ್ಯಕರ್ತರ ಜೊತೆಗೆ ಸಂಪರ್ಕ ಇಲ್ಲದ ವ್ಯಕ್ತಿ, ಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡದ ವ್ಯಕ್ತಿ ಅಣ್ಣಾ ಸಾಹೇಬ್ ಜೊಲ್ಲೆ. ಕೇವಲ ಬ್ಯಾಂಕ್, ಜಮೀನು, ಪೆಟ್ರೋಲ್ ಬಂಕ್ಗಳನ್ನು ಬೆಳೆಸಿದ್ರು ವಿನಃ ಯಾವುದೇ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ. ಬಿಜೆಪಿ ಸೋತಿಲ್ಲ. ಮುಂದಿನ ಬಾರಿ ಶಕ್ತಿ ಮೀರಿ ಗೆಲುವು ಸಾಧಿಸಲಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಕೊನ್ವಾಳ್ ಗಲ್ಲಿಯಿಂದ ಶಾಸ್ತ್ರಿ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಚರಂಡಿಯಲ್ಲಿ ಶಿವಾಜಿ ರಸ್ತೆಯ ಸೇತುವೆ ಕೆಳಗಡೆ ಮಳೆ ನೀರಿನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹುಳು ಶೇಖರಣೆಯಾಗಿದೆ. ಕೋನ್ವಾಲ್ ಗಲ್ಲಿಯಿಂದ ಶಾಸ್ತ್ರಿನಗರಕ್ಕೆ ಸಂಪರ್ಕ ಕಲ್ಪಿಸುವ ಚರಂಡಿಯಲ್ಲಿ ಶಿವಾಜಿ ರಸ್ತೆ ಸೇತುವೆಯ ಕೆಳಗೆ ಮಳೆ ನೀರಿನಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹೂಳು ಶೇಖರಣೆಯಾಗಿದೆ. ಇದರಿಂದ ಚರಂಡಿ ತುಂಬಿ ಹರಿದರೆ ಪಾಟೀಲ್ ಗಲ್ಲಿ ವಾರ್ಡ್ ನಂಬರ್ 10ನೇ ಭಾಗಕ್ಕೆ ನೀರು ಹರಡುವ ಸಾಧ್ಯತೆ ಇದೆ. ಈ ಮುನ್ನೆಚ್ಚರಿಕೆ ವಹಿಸಿ ನಗರಸಭೆ ಕಳೆದ 2 ತಿಂಗಳಿಂದ ಚರಂಡಿ ಸ್ವಚ್ಛತಾ ಕಾರ್ಯ ಕೈಗೆತ್ತಿಕೊಂಡಿದೆ. ಸಿದ್ಧಾರ್ಥ್ ಭಾತ್ಕಂಡೆ ಮಾತನಾಡಿ, ನಿನ್ನೆ ಸುರಿದ ಮಳೆಗೆ ಮತ್ತೆ ಚರಂಡಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ, ವೈನ್ ಬಾಟಲ್ ಸೇರಿದಂತೆ ಸಾಕಷ್ಟು ತ್ಯಾಜ್ಯ संग्रहवाಗಿದೆ. शिवाजी रोडचा नाला गेले 2 महिने सातत्यानं महानगरपालिकेची JCB डिपार्टमेंट कंटिन्यू स्वच्छ करत आले. आता परवाच्या पावसामुळे कोणावलीतला नाला तर पूर्ण गाळ अंबावणच्या नाल्याला टेकलेला आहे. आता ते गाळ काढून त्याने नाला स्वच्छ करून घेणार आहे. पूर्ण भरलेला आहे का? पूर्ण नाला भरलेला होता. आता गाळाला सुरुवात करायला तर काढायला गाळ कसलं काय काय आलं? प्लास्टिक, त्याच्यामध्ये प्लास्टिक आहे, कचरा आहे, फायबरचं आहे,
आजूबाजूचे वाईन शॉपचे सगळं ते बॉटल्स पडले त्याच्यामध्ये. परत गवताचं पेंड्या पण आले त्याच्यामधनं. आणि इकडचे आजूबाजूचे व्यापारी सगळं ते रात्रीचं नाल्यामध्ये घंटागाडी येते, टिप्पर येते, तरी पण त्या गाड्यातनं टाकत नाहीत. रात्रीचे सगळे पोटे चिकनचं सगळं घाण आजूबाजूचे परिसर वाईन शॉपवाले सगळं हॉटेलवाले या नाल्यामध्ये रात्रीचे टाकाले. तरी याची कारवाई करून हा नाला महानगरपालिका कुठं जातोय? दुकानवाल्यांना नोटीस द्यावी. हा नाला कुठं? शास्त्रीनगरला जाते. शास्त्रीनगरहून गार्डन पाशी जातो. आपलं नाव? माझं नाव ಸಿದ್ಧಾರ್ಥ ವರ್ತಂಡೆ. ಬೆಳಗ್ಗೆ ಮತ್ತು ಸಂಜೆ ಈ ಭಾಗದಲ್ಲಿ ಕಸದ ಗಾಡಿಗಳು ಸಂಚರಿಸುತ್ತಿದ್ದರೂ ಎಲ್ಲರೂ ಈ ಚರಂಡಿಗೆ ಕಸ ಎಸೆಯುತ್ತಿದ್ದಾರೆ. ಇದರಿಂದಾಗಿ ಈ ತ್ಯಾಜ್ಯ ಸಂಗ್ರಹವಾಗುತ್ತಿದೆ. ಅಲ್ಲದೆ ಈ ಪ್ರದೇಶದಲ್ಲಿ ಅನೇಕ ವೈನ್ ಶಾಪ್ಗಳು ಮತ್ತು ಮೆಡಿಕಲ್ಗಳಿವೆ. ಈ ಕಾರಣದಿಂದಾಗಿ ಈ ಪ್ರದೇಶದಲ್ಲಿ ಅನೇಕ ಬಾಟಲಿಗಳು ಮತ್ತು ಔಷಧಿ ಬಾಟಲಿಗಳು ಸಹ ಕಂಡುಬರುತ್ತವೆ. ನಗರಸಭೆ ಶಿಕ್ಷಣ ಕ್ರಮ ಕೈಗೊಂಡು ಸಮಸ್ಯೆ ಬಗೆಹರಿಸಬೇಕು ಎಂದು ನಾಗರಿಕರು ಆಗ್ರಹಿಸಿದರು. ಮಹಾದೇವ್ ಪವಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಲವ್ ಜಿಹಾದ್ಗೆ ಸಂಬಂಧಪಟ್ಟಂತೆ 4-5 ದಿನಗಳಲ್ಲಿ 500ಕ್ಕೂ ಹೆಚ್ಚು ಕರೆ ಬಂದಿವೆ. ಅದರಲ್ಲೂ 100ಕ್ಕೂ ಹೆಚ್ಚು ವಿದೇಶದಿಂದ ಬೆದರಿಕೆಯ ಕರೆಗಳು ಬಂದಿವೆ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದರು. ಲವ್ ಜಿಹಾದ್ಗೆ ಸಂಬಂಧಪಟ್ಟಂತೆ 4-5 ದಿನಗಳಲ್ಲಿ 500ಕ್ಕೂ ಹೆಚ್ಚು ಕರೆಗಳು ಬಂದಿದ್ದಾವೆ. ಸಹಾಯವಾಣಿ ಘೋಷಣೆ ಮಾಡಿದ ಕೂಡಲೇ ವಿದೇಶದಿಂದ ಪಾಕಿಸ್ತಾನ್, ಅರಬಿಸ್ತಾನ್ದಿಂದ ಬಾಂಬ್ ಬೆದರಿಕೆ ಹಾಕಿದ್ದಾರೆ. 70 ಕರೆಗಳು ಮುಸ್ಲಿಮರ ದೌರ್ಜನ್ಯದಿಂದ ಒಳಗಾದ ಸಂತ್ರಸ್ತ ಹಿಂದೂ ಮಹಿಳೆಯರು ಕರೆ ಮಾಡಿ ರಕ್ಷಣೆ ಮಾಡುವಂತೆ ಕೇಳಿದ್ದಾರೆ. ನೇಹಾ ಪ್ರಕರಣವಾದ ಬಳಿಕ ಹುಬ್ಬಳ್ಳಿಯಲ್ಲಿ 5 ಘಟನೆಗಳು ನಡೆದಿದೆ. ಆದ್ದರಿಂದ ಇದನ್ನ ನಾವು ಗಂಭೀರವಾಗಿ ಪರಿಗಣಿಸಿ ಹಿಂದೂ ಮಹಿಳೆಯರ ರಕ್ಷಣೆಯಾಗಬೇಕು ಎಂದು ಹುಬ್ಬಳ್ಳಿಯಲ್ಲಿಯೇ ಸಹಾಯವಾಣಿ ಆರಂಭಿಸಿದ್ದೇವೆ ಎಂದು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಮಾತನಾಡಿದರು. ಈಚೆಗೆ ನಾವು ಲವ್ ಜಿಹಾದ್ ಸಂಬಂಧಪಟ್ಟ ಕರಪತ್ರ ಎಲ್ಲ ಕೊಟ್ಟು ಒಂದು ಸಹಾಯವಾಣಿಯನ್ನು ಘೋಷಣೆ ಮಾಡಿದ್ದೀವಿ. ಸಹಾಯವಾಣಿ ಘೋಷಣೆ ಆದ ಕೂಡಲೇ ಸುಮಾರು ಒಂದು 4-5 ದಿನದಲ್ಲೇ 500ಕ್ಕೂ ಹೆಚ್ಚು ಕಾಲ್ಗಳು, ಅದರಲ್ಲಿ 100ಕ್ಕೂ ಹೆಚ್ಚು ಕಾಲು ಧಮಕಿಗಳು. ವಿದೇಶದಿಂದ, ಪಾಕಿಸ್ತಾನದಿಂದ, ಅರಬಸ್ತಾನದಿಂದ ಇವರೆಲ್ಲ ಧಮಕಿಗಳು. ಬಂದ್ ಮಾಡ್ತಿರೋ ಇಲ್ಲೋ, ನಿಮ್ಮನ್ನು ಬಾಂಬ್ ಇಡ್ತೀವಿ, ಕೊಂದು ಹಾಕ್ತೀವಿ, ಹಾಗೆ ಹೀಗೆ ಅಂತೇಳಿ 100ಕ್ಕೂ ಹೆಚ್ಚು ಕಾಲ್ಗಳು. ಇನ್ನು ಸುಮಾರು ಒಂದು 70 ಕಾಲ್ಗಳು ಸಂತ್ರಸ್ತರು, ಮುಸ್ಲಿಮರ ಜೊತೆಗೆ ಒದ್ದಾಡ್ತಾ ಇದ್ದಾರೆ ಅಂತ ನಮ್ಮ ಹಿಂದೂ ಹುಡುಗಿಯರು ಫೋನ್ ಮಾಡಿದ್ರು. ಇನ್ನು ಉಳಿದವರೆಲ್ಲರೂ ಹೊಗಳಿಕೆಯಿಂದ ವಿದೇಶದಿಂದ ಮತ್ತು ನಮ್ಮ ಔಟ್ ಆಫ್ ಸ್ಟೇಟ್ನಿಂದನೂ ಕೂಡ ಕಾಲ್ಗಳು ಬಂದಿದ್ದಾವೆ. ಅತ್ಯಂತ ಯಶಸ್ವಿ ಸಹಾಯವಾಣಿ ನಡೀತಾ ಇದೆ. ಹುಬ್ಬಳ್ಳಿ ಕೇಂದ್ರ ಮಾಡಿಕೊಂಡು ನಾವು ಅದನ್ನು ಮಾಡ್ತಾ ಇದ್ದೀವಿ. ಅದರ ನಂತರ ನೇಹಾ ಪ್ರಕರಣ ಆದ ನಂತರ ಒಂದೇ ವಾರದಲ್ಲಿ 5 ಘಟನೆಗಳಾಯಿತು, ಅದೇ ಹುಬ್ಬಳ್ಳಿ. ಸೊ ಹಾಗಾಗಿ ಶ್ರೀರಾಮ್ ಸೇನೆ ಸಂಘಟನೆಯು ನಾವು ಇದನ್ನು ಗಂಭೀರವಾಗಿ ತಗೊಂಡು ನಾವು ಹಿಂದೂ ಹುಡುಗಿಯರ ರಕ್ಷಣೆ ಆಗಬೇಕು, ಧೈರ್ಯ ಬರಬೇಕು. ಅವರು ಪೇಟೆಗೆ, ಅವ್ರ ಮಾಲಿಗೆ, ಅವರ ಅಂಗಡಿಗೆ, ಶಾಲಾ ಕಾಲೇಜುಗಳಿಗೆ ಎಲ್ಲಿ ಹೋದ್ರೂ ಕೂಡ ನಿರ್ಭಯವಾಗಿ ಓಡಾಡಬೇಕು ಅಂತ ಹೇಳಿ ಅವರಿಗೆ ಧೈರ್ಯ ತುಂಬುಗೋಸ್ಕರ ತ್ರಿಶೂಲ ದೀಕ್ಷೆಯನ್ನು ಧಾರವಾಡದಲ್ಲಿ 50 ಹುಡುಗಿಯರು ಕೊಟ್ಟಿದ್ರು ಉಚಿತವಾಗಿ. ಸೊ 50 ಹುಡುಗಿಯರು ಇಷ್ಟು ಖುಷಿಯಿಂದ ಅವರು ತಗೊಂಡು ಇವತ್ತು ವ್ಯಾನಿಟಿ ಬ್ಯಾಗ್ ಒಳಗೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಅವರಿಗೆ ಧೈರ್ಯ ಬಂದಿದೆ, ಎಲ್ಲಿ ಬೇಕಾದ್ರೆ ನಾವು ಓಡಾಡ್ಬೋದು. ಬರೇ ಒಂದು ತ್ರಿಶೂಲ ಒಂದು ಮಾನಸಿಕವಾದಂಥ ಅದೇನು ದೊಡ್ಡ ಆಯುಧ ಅಲ್ಲ, ಏನು ಬೇಕಾದ್ರೆ ಇಟ್ಕೊಳ್ಬೋದು. ಖಾರ ಪುಡಿನೂ ಇಟ್ಕೊಳ್ಬೋದು, ಒಂದು ಸಣ್ಣ ಚಾಕುನೂ ಇಟ್ಕೊಳ್ಬೋದು, ಬೇರೆ ಬೇರೆ ಹಸುಗಳು. ಆದರೆ ನಾವು ಇವತ್ತು ತ್ರಿಶೂಲ ದೀಕ್ಷೆಯ ಮೂಲಕ ಅವರಲ್ಲಿ ಮಾನಸಿಕವಾದಂಥ ಧೈರ್ಯ ಕೊಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಯಶಸ್ವಿ ಆದಮೇಲೆ ನಮಗೆ ಸಾವಿರಾರು ಹುಡುಗಿಯರು ಕರೆ ಮಾಡ್ತಾ ಇದ್ದಾರೆ. ಶ್ರೀರಾಮ ಸೇನೆ ಸಂಘಟನೆಯ ಅಧ್ಯಕ್ಷರಿಗೆ ಕರೆ ಮಾಡ್ತಾ ಇದ್ದಾರೆ, ನಮಗೆ ತ್ರಿಶೂಲ್ ಕೊಡಿ, ನಮಗೆ ಕೊಡಿ, ನಾವು ಮಾಡ್ತೀವಿ, ನಾವು ಅದನ್ನು ಓಡಾಡ್ತೀವಿ ಅಂತ ಹೇಳಿ. ಹಾಗಾಗಿ ಇಡೀ ಕರ್ನಾಟಕದಲ್ಲಿ 100 ಕಡೆಗೆ 100 ಪ್ಲೇಸಸ್ನಲ್ಲಿ ತ್ರಿಶೂಲ ದೀಕ್ಷಾ ಸಮಾರಂಭ ಮಾಡೋದನ್ನು ನಿಶ್ಚಯ ಮಾಡಿದ್ದೀವಿ. ಪ್ರಾರಂಭದಲ್ಲಿ 50 ವಿದ್ಯಾರ್ಥಿನಿಯರಿಗೆ ಕೊಡೋದು, ಆಮೇಲೆ ಅದನ್ನು ವ್ಯಾಪಕವಾಗಿ ಬೆಳೆಸುವಂಥ ಪ್ರಕ್ರಿಯೆಯನ್ನು ನಾವು ನಿಶ್ಚಯ ಮಾಡಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ 100 ಕಡೆಗೆ ತ್ರಿಶೂಲ ದೀಕ್ಷೆಯ ಮೂಲಕ ಹಿಂದೂ ಹುಡುಗಿಯರ ಈ ಲವ್ ಜಿಹಾದ ವಿರುದ್ಧ ಹಿಂದೂ ಹುಡುಗಿಯರ ರಕ್ಷಣೆ ಮಾಡುವಂಥದ್ದು ನಾವು ನಿಶ್ಚಯ ಮಾಡಿದ್ದೀವಿ. ಸರ್, ಈಗ 70 ಕರೆಗಳು ಬಂದಿದೆ ಅಂದ್ರಿ, ಅವು ಯಾವ ರೀತಿ ಅಂದ್ರೆ ನೀವೇ ಖುದ್ದಾಗಿ ತನಿಖೆ ಮಾಡ್ತೀರಾ ಅಥವಾ ಸ್ಥಳೀಯ ಪೊಲೀಸರಿಗೆ ಹೇಳ್ತೀರಾ? ಇಲ್ಲ, ಈಗ ಒಂದೇ ರೀತಿ ಇರೋದಿಲ್ಲ, ಬೇರೆ 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 ರೀತಿ ಇರ್ತದೆ.
ಈಗ ಉದಾಹರಣೆಗೆ ನಮ್ಮ ರಾಜ್ಯ ಅಧ್ಯಕ್ಷರು ಈ ಯಾವ ಊರು? ಕೋಲಾರ ಬಿಜಾಪುರದ ಜಿಲ್ಲೆ ಕೋಲಾರ್ಗೆ ಹೋಗ್ಬೋದು. ನೋಡಿ ಎಷ್ಟು ವಿಚಿತ್ರ ಇದೆ ಆ ಕೇಸು ಅಂತಂದರೆ, ಒಬ್ಬ ಮುಸ್ಲಿಮು ಮದುವೆ ಆಗಿ 3 ಮಕ್ಕಳಿರುವಂಥ ಒಬ್ಬ ದಲಿತ ಮಹಿಳೆಯನ್ನು ಕರ್ಕೊಂಡು ಹೋಗಿಲ್ಲ. 1 ವರ್ಷ ಆಯ್ತು ಕಂಪ್ಲೇಂಟ್ ಕೊಟ್ಟು, ಗಂಡನಿಗೆ ಹುಚ್ಚಿಡಿದಿದೆ. ನಮ್ಮ ಈ ಲವ್ ಜಿಹಾದದ ಡಿಕ್ಲೇರ್ ಆಗ್ತದೆ ಪೇಪರ್ನಲ್ಲಿ ನೋಡಿ ಆ ಹುಡುಗಿಯ ಚಿಕ್ಕಪ್ಪ ಫೋನ್ ಮಾಡ್ತಾನೆ, ಮುತಾಲಿಕ್ರೆ ಹೀಗಾಗಿದೆ. ಕೂಡಲೇ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಹೋಗಿ ಅಲ್ಲಿ 1 ವರ್ಷ ಆದರೂ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾಕೆ ಬಂದಿಲ್ಲ ಅಂತ ಹೇಳಿ ಕೇಳಿ ಈಗ ದೊಡ್ಡ ಹೋರಾಟ ತಗೊಳ್ತಾ ಇದ್ದಾರೆ. ಈ ರೀತಿ ನಾನು ಹೇಳೋದು ಬೇರೆ ಬೇರೆ ಪ್ರಕರಣಗಳು ನಮ್ಮ ಇದಕ್ಕೆ ಬಂದಿದ್ದಾವೆ. ಸೊ ಆ ಪ್ರಕರಣವನ್ನು ನಮ್ಮ ಹುಬ್ಬಳ್ಳಿ ಕೇಂದ್ರ ಮಾಡಿ ನಾವು ಅದನ್ನು ನಿರ್ವಹಿಸ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿ 5 ಜನರದ ಟೀಮ್ ಇದೆ. ಡಾಕ್ಟರ್, ಲಾಯರ್, ಒಬ್ಬ ಹೆಣ್ಣುಮಗಳು, ಇನ್ನು 2 ಕೌನ್ಸಿಲ್ ಮಾಡುವಂಥವ್ರು. ಸೊ ಅವರಿಗೆ ತಿಳುವಳಿಕೆ ಹೇಳುವಂಥವ್ರು. ಈಗ ಅಂತ 5 ಜನರ ಟೀಮ್ ಮಾಡಿ ಕೂತಿದ್ದಾರೆ. ಫೋನ್ ಬಂದ ತಕ್ಷಣ ಎತ್ಕೊಳ್ತಾರೆ. ಸೊ ಎಲ್ಲಿಂದ ಏನೇನು ಕೇಸ್ ಎಲ್ಲ ತಿಳ್ಕೊಳ್ತಾರೆ. ಇಮ್ಮಿಡಿಯೇಟ್ ಕೋಲಾರ ಇತ್ತು, ಕೋಲಾರಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷನಿಗೆ ಮೊದಲು ಕಾಲ್ ಹೋಗುತ್ತೆ, ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿ. ಈಗ 70 ಕೇಸ್ನಲ್ಲಿ ಹೆಚ್ಚು ಕಡಿಮೆ 30 ಸಾಲ್ವ್ ಮಾಡಿದ್ದೀವಿ. 30 ವಾಪಸ್ ಬಂದಿದ್ದಾರೆ ನಮ್ಮ ಹಿಂದೂ ಹುಡುಗಿಯರು. ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಆಗಿದ್ದನ್ನು ವಾಪಸ್ ಪೊಲೀಸರು ಇಮಿಡಿಯೇಟ್ ತರುವಂಥ ಪ್ರಕ್ರಿಯೆಯನ್ನು 70ರಲ್ಲಿ 30 ವಾಪಸ್ ತಂದಿದ್ದೀವಿ. ಇನ್ನು 40 ಫೈಟ್ ಮಾಡ್ತಾರೆ. ಹಿಂದೂ ಮಹಿಳೆಯರು ಧೈರ್ಯವಾಗಿ ತಿರುಗಾಡಲು ಧಾರವಾಡದಲ್ಲಿ 50 ಮಹಿಳೆಯರ ತ್ರಿಶೂಲ ದೀಕ್ಷೆ ನೀಡಲಾಗಿದೆ. ಮಾನಸಿಕವಾಗಿ ಧೈರ್ಯ ಕೊಡುವುದು ಶ್ರೀರಾಮ ಸೇನೆ ಮಾಡಿದೆ. ಕರ್ನಾಟಕದಲ್ಲಿ 100 ಕಡೆ ತ್ರಿಶೂಲ ದೀಕ್ಷೆ ಕೊಡುವುದರ ಮೂಲಕ ಹಿಂದೂ ಹುಡುಗಿಯರ ರಕ್ಷಣೆ ಮಾಡುವುದು ನಮ್ಮ ಕೆಲಸವಾಗಿದೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स
ಮಾರುತಿ ಗಲ್ಲಿ ಬೆಲ್ಗಾಂ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಕ್ಷುಲ್ಲಕ ಕಾರಣಕ್ಕೆ ಜಗಳ ನಡೆದು ನಶೆಯಲ್ಲಿದ್ದ ಮಹಂತೇಶ್ ಕುರ್ಣಿ ಎಂಬಾತನ ತಲೆ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿದ ಆರೋಪಿಯನ್ನ ಸದಲ್ಗಾ ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಹೇಳಿದರು. ಕ್ಷುಲ್ಲಕ ಕಾರಣಕ್ಕೆ ಜಗಳ ನಡೆದು ಪಾನಮತ್ತಿನ ಮಹಂತೇಶ್ ಕುರ್ಣಿ ಎಂಬಾತನ ತಲೆಯ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿದ ಆರೋಪಿಯನ್ನು ಸದಲ್ಗಾ ಪೊಲೀಸರು ಬಂಧಿಸಿದ್ದಾರೆ. ಕೊಲೆಯನ್ನು ಪತ್ತೆ ಮಾಡುವಲ್ಲಿ ಪೊಲೀಸರಿಗೆ ಸವಾಲಿನ ಕೆಲಸವಾಗಿತ್ತು. ಸದಲ್ಗಾ ಪೊಲೀಸ್ ಠಾಣೆಯ ಎಎಸ್ಐ ರಮೇಶ್ ತಳವಾರ್ ಸಮಯ ಪ್ರಜ್ಞೆಯಿಂದ ಕೊಲೆ ಮಾಡಿದ ಆರೋಪಿ ವಿನಾಯಕ್ ಬಾಣುಂಗೆಯನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದರು. ಶುಕ್ರವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಹೇಳಿದರು. ಮೊನ್ನೆ ಬಕ್ರೀದ್ ಹಿಂದಿನ ದಿವಸ ರಾತ್ರಿ ಅಥವಾ ಬೆಳಗಿನ ಜಾವ ಸಂದರ್ಭದಲ್ಲಿ ಒಂದು ಶವ ಸಿಕ್ಕಿರ್ತಕ್ಕಂಥ ಮಾಹಿತಿ ನಮ್ಮ ಸದಲ್ಗಾ ಪೊಲೀಸ್ ಠಾಣೆಗೆ ಬರುತ್ತೆ. ಬಂದಿರತಕ್ಕಂಥ ಪ್ರಥಮ ವರ್ತಮಾನದ ಮಾಹಿತಿಯಲ್ಲಿ ಸುಮಾರು 8:08 ತಮ್ಮ ಅಂಗಡಿಯನ್ನು ತೆಗಿಲಿಕ್ಕೆ ಒಬ್ಬ ವ್ಯಕ್ತಿ ಮಹಿಳೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಅಂಗಡಿಗೆ ಹಿಂದೆನೇ ಅವ್ರ ಮನೆ ಕೂಡ ಇರುತ್ತೆ. ಅಂಗಡಿ ಆ ಸಂದರ್ಭದಲ್ಲಿ ಮನೆ ಹಿಂದೆ ಒಂದು ಚಿಕ್ಕ ಗಲ್ಲಿ ಇರುತ್ತೆ. ಆ ಗಲ್ಲಿಯಲ್ಲಿ ಒಬ್ಬ ವ್ಯಕ್ತಿ ರಕ್ತಸಿಕ್ತವಾಗಿ ಬಿದ್ದಿದ್ದಾನೆ ಅಂತೇಳಿ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ತಕ್ಷಣ ಬೆಳಗ್ಗೆ ಸ್ಥಾಪಿಸಿದಂಥ ನಮ್ಮ ಪೊಲೀಸರು ಖಚಿತಪಡಿಸ್ಕೊತಾರೆ ಆ ವ್ಯಕ್ತಿ ಮರಣ ಹೊಂದಿದ್ದಾರೆ. ತದನಂತರ ಆ ವ್ಯಕ್ತಿಯ ಪತ್ತೆ ಕೂಡ ತಕ್ಷಣವೇ ಆಗುತ್ತೆ. ಅದನ್ನು ಅದೇ ಊರಲ್ಲಿ ಓಡಾಡ್ಕೊಂಡಿರ್ತಕ್ಕಂಥ ಮಹಂತೇಶ್ ಕುರ್ಣಿ ವಯಸ್ಸು ಸುಮಾರು 45 ವರ್ಷ. ಕಳೆದ 2 ವರ್ಷದಿಂದ ಅವನು ಹೆಂಡತಿಯಿಂದ ದೂರ ಇರ್ತಾನೆ. ಮತ್ತು ಇತ್ತೀಚೆಗೆ ಕುಡಿತದ ಚಟಕ್ಕೆ ದಾಸನಾಗಿ ಕುಡ್ಕೊಂಡು ಅಲ್ಲೇ ಆಟಾಡ್ತಿದ್ದಾನೆ. ಹಾಗಾಗಿ ಎಲ್ರಿಗೂ ಪರಿಚಯಿಸ್ತಾ ಇದ್ದಾನೆ. ಆಮೇಲೆ ಗೊತ್ತಾಗುತ್ತೆ ಅವನು ತುಂಬ ಸಾಧು ಸ್ವಭಾವದ ವ್ಯಕ್ತಿ, ಯಾರಿಗೂ ತೊಂದರೆ ಕೊಟ್ಟಿರ್ತಕ್ಕಂಥವಲ್ಲ. ಸೊ ಹಾಗಾಗಿ ಆಮೇಲೆ ಅಲ್ಲಿ ತಕ್ಷಣಕ್ಕೆ ನಮಗೆ ಯಾವುದೂ ಕುರುಹುಗಳು ಕೂಡ ಸಿಗಲ್ಲ. ಮತ್ತು ಅದರ ಹಿಂದಿನ ದಿವಸ ರಾತ್ರಿ ಆ ಊರಲ್ಲಿ ಲಕ್ಷ್ಮೀ ದೇವರ ಜಾತ್ರೆ ಇರುತ್ತೆ. ಆ ಸಂದರ್ಭದಲ್ಲಿ ಸುಮಾರು ಮಧ್ಯರಾತ್ರಿ 2-2:30ವರೆಗೂ ಕೂಡ ಸಾಕಷ್ಟು ಜನ ಆ ಯಕ್ಷಾಂಗ ಪಟ್ಟಣದಲ್ಲಿ ಓಡಾಡುತ್ತಾರೆ. ಹಾಗಾಗಿ ಇದು ಯಾವ ರೀತಿ ಯಾಕೆ ಕೊಲೆಯಾಗಿದೆ ಅನ್ನೋದು ತುಂಬ ಏನಂತಾರೆ ಗೊತ್ತಾಗದಿರುವಂಥ ಒಂದು ವಿಷಯ ಆಗಿ ನಮ್ಮ ಪೊಲೀಸರು ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ. ಎಲ್ಲ ಹಿರಿಯ ಅಧಿಕಾರಿಗಳು ನಾವೆಲ್ಲ ಕೂಡ ಭೇಟಿ ನೀಡ್ತೀವಿ. ನಾವು ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡಲಿಕ್ಕೆ ಹೇಳ್ತೀವಿ. ಆದರೆ ಯಾವುದೂ ಕೂಡ ನಮ್ಮವರಿಗೆ ಒಂದು ಹಂತಕ್ಕೆ ಬಂದಿರಲಿಲ್ಲ. ಅದೃಷ್ಟವಶಾತ್ ಅವತ್ತಿನ ದಿವಸ ನಮ್ಮ ಒಬ್ಬ ಎಎಸ್ಐ ರಮೇಶ್ ತಳವಾರ್ ಸದಲ್ಗಾರವರು ಆ ಜಾತ್ರೆಯ ಸಂಬಂಧ ಅವತ್ತಿನ ದಿವಸ ಅಲ್ಲಿ ಡ್ಯೂಟಿಗೆ ನೇಮಿಸಿಕೊಂಡು ಹೋಗ್ತಾರೆ. ತನ್ನ ಡ್ಯೂಟಿ ಮುಗಿಸ್ಕೊಂಡು ಮರುದಿವಸ ನಮಗೆ ಇದು ಗೊತ್ತಾಗಿರುತ್ತೆ. ಮರುದಿವಸ ಸಂಜೆ ದಿವಸ ನಮಗೆ ಗೊತ್ತಾಗಿರುತ್ತೆ. ಆದರೂ ಕೂಡ ಅವನು ತನ್ನ ಕೆಲಸದಲ್ಲಿ ನಿರತನಾಗಿರ್ತಾನೆ. ಯಾಕಂದರೆ ಕೊಲೆ ವಿಷಯ ಆಗಿರೋದ್ರಿಂದ ಆಲ್ರೆಡಿ ನಾವು ಸುಮಾರು 3-4 ಬೇರೆ ಬೇರೆ ಅಕ್ಕಪಕ್ಕದ ಪೊಲೀಸ್ ಠಾಣೆಗಳ ವಿಶೇಷವಾಗಿ ಕ್ರೈಮ್ ಅಪರಾಧ ತನಿಖಾ ತಂಡದ ಒಂದು ತನಿಖಾ ದಳದಲ್ಲಿರ್ತಕ್ಕಂಥ ನಮ್ಮ ಸಿಬ್ಬಂದಿಗಳ ಒಂದು ತಂಡವನ್ನು ರಚಿಸಿ ಪತ್ತೆ ಮಾಡಲಿಕ್ಕೆ ನೇಮಿಸಿರ್ತೀವಿ. ಇವರು ASIದವರು ಆ ಥರದ್ರಿಂದ ಸೊ ಅವರಿಗೆ ಇದರಲ್ಲಿರ್ತಕ್ಕಂಥ ವಿಷಯಗಳು ಕೂಡ ಗೊತ್ತಾಗಿದೆ. ಆದರೂ ನೆಕ್ಸ್ಟ್ ದಿವಸ ಅವರು ಪೊಲೀಸ್ ಠಾಣೆ ಸಂಬಂಧಪಟ್ಟಿರ್ತಕ್ಕಂಥ ಕೇಸ್ ಆಗೋದ್ರಿಂದ ಆ ಅಪರಾಧ ತನಿಖಾದವರು ಅಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಇಲ್ಲಿವರೆಗೂ ಏನು ನಮಗೆ ಕ್ಲೂ ಸಿಕ್ಕಿಲ್ಲ, ಈ ಆ್ಯಂಗಲ್ ಮಾಡಿದ್ವಿ, ಆ ಆ್ಯಂಗಲ್ ಮಾಡಿದ್ವಿ, ಯಾವುದೂ ಕೂಡ ಒಂದು ಲಾಜಿಕಲ್ ಹಂತ ತರುತ್ತಲ್ಲ. ಆವಾಗ ಈ ರಮೇಶ್ ತಳವಾರ್ ಅನ್ನೋರು ಸರ್ ಅವತ್ತಿನ ದಿವಸ ನಮಗೆ ಒಂದು 3-4 ಜನ ಅಲ್ಲಿ ತಾವು ಸ್ಥಳಕ್ಕೆ ಭೇಟಿ ನೀಡಿರ್ತೀವಿ, ನಮಗೆ ಗೊತ್ತಿದೆ. ಕೊನೆ ನಮಗೆ ಶವ ಎಲ್ಲಿ ಸಿಕ್ಕಿತ್ತು ಅಲ್ಲಿಂದ ಆಲ್ಟಿ ಒಂದು 30-40 ಮೀಟರ್ ದೂರದ ಹಂತದಲ್ಲಿ ಒಂದು ವೀರ ದೇವರದ್ದು ಗುಡಿ ಇದೆ. ಈ ವ್ಯಕ್ತಿ ನಮ್ಮ ASI ಅವರು ಅಲ್ಲಿ ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ಮಧ್ಯರಾತ್ರಿ ಆಗಿರೋದ್ರಿಂದ ಒಂದು 2 ಗಂಟೆಗೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅಲ್ಲಿ ಮಲಗಿರೋದನ್ನ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗಿರ್ತಾನೆ. ಒಂದು 5 ನಿಮಿಷ ಆದಮೇಲೆ ಬರ್ತಾರೆ ಅವರು, ಬಂದು ಅಲ್ಲಿ ಮಲಗಿರ್ತಾರೆ.
ಮತ್ತೊಮ್ಮೆ ಅದೇ ವ್ಯಕ್ತಿ ಬಂದಿರ್ತಕ್ಕಂಥ ಇಲ್ಲಿ ಮಲಗಬೇಕು ಹೊರಗಡೆ ಕರ್ಕೊಂಡು ಹೋಗಿ ಅಂತ ಅವರು ಹೊರಗಡೆ ಪ್ರಾಂಗಣದಲ್ಲಿ ಏನು ಮಾಡ್ತಾರೋ ಅವ್ರನ್ನ ಹೊರಗಡೆ ಮಲಗಿರ್ತಕ್ಕಂಥ ಒಳಗಡೆ ಕರ್ಕೊಂಡು ಹೋಗಿರೋದನ್ನ ಇವ್ರು ನೋಡಿರ್ತಾರೆ. ಅವ್ರ ಮಧ್ಯೆ ಏನು ಮಾತುಕತೆ ಇರೋದೆ ಇವನು ದೂರ ಇದ್ದಂತೆ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅದರಲ್ಲಿ ಒಬ್ಬ ವ್ಯಕ್ತಿ ಸಮೀಗ ನಮ್ಮ ASI ರಮೇಶ್ ಪ್ರಭಾರ್ ಅವರಿಗೆ ಗೊತ್ತಿರ್ತಾರೆ. ಸೊ ಆ ವ್ಯಕ್ತಿಯನ್ನು ಕರೆತಂದು ವಿಚಾರಣೆ ಮಾಡ್ತಾರೆ, ಏನು ಎಂತು ಅಂತ ಹೇಳಿ. ಸೊ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ಸರ್ ಅವತ್ತು ಒಬ್ಬ ವ್ಯಕ್ತಿ ನಮಗೆ ಕರ್ಕೊಂಡು ಬಂದ್ಬಿಟ್ಟು ಇದೊಂದು ಶವ ಬಿದ್ದಿದಂತೆ ಹೋಗಿ ತೋರಿಸಿ ಬಂದಿರ್ತಾನೆ ಅಂತ ಮಾಹಿತಿಯನ್ನು ಕೊಡ್ತಾರೆ. ಆ ವ್ಯಕ್ತಿ ಯಾರು ಅಂತ ಕೂಡ ಅವನಿಗೆ ವ್ಯಕ್ತಿ ಗೊತ್ತಿರಲ್ಲ. ಯಾರು ನಮ್ಮ ಸಮೀಗ ASI ಅವರು ಕರ್ಕೊಂಡು ಬಂದಿರ್ತಾರಲ್ಲ ಆ ವ್ಯಕ್ತಿ ಗೊತ್ತಿರಲ್ಲ. ಆದರೆ ಇವ್ರ ಜೊತೆ ಇನ್ನೊಂದು 3 ಜನರಿಗೂ ಕೂಡ ಪ್ರಾಂಗಣದಿಂದ ದೇವಸ್ಥಾನದ ಪ್ರಾಣದಿಂದ ಒಳಗಡೆ ಕರ್ಕೊಂಡು ಹೋಗಿ ಮಲಗಿಸಿರ್ತಾರೆ. ಸೊ ಆ 3 ಜನರನ್ನ ಕರ್ಕೊಂಡು ಬರ್ತಾರೆ. ಆ 3 ಜನರನ್ನ ಕರ್ಕೊಂಡು ಬಂದಾಗ ಅದರಲ್ಲಿ ಒಬ್ಬನು ನನಗೆ ಗೊತ್ತು ಸರ್ ಅಂತ ಹೇಳ್ತಾರೆ. ಗೊತ್ತು ಅಂದಾಗ ಆ ವ್ಯಕ್ತಿಯನ್ನ ಕರ್ಕೊಂಡು ಬರ್ತಾರೆ. ಆ ವ್ಯಕ್ತಿಯನ್ನ ಸ್ವಲ್ಪ ವಿಚಾರ ಆ ವ್ಯಕ್ತಿ ಏನು ಹೇಳಿರ್ತಾನೆ, ಈ 3-4 ಜನರನ್ನ ಕರ್ಕೊಂಡು ಹೋಗ್ತಿರ್ತಾರೆ, ಇದೊಂದು ಶವ ಬಿದ್ದಿದೆ ಬನ್ನಿ ತೋರಿಸ್ತೀನಿ ಅಂತ ಹೇಳಿ. ಸೊ ಇವನು ಹೋಗಿ ಆ ಬಿದ್ದಿರ್ತಕ್ಕಂಥ ಶವವನ್ನು ತೋರಿಸಿ ಇವನು ವಾಪಸ್ಸು ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಅವನು ಹೋಗ್ಲಿಕ್ಕೆ ಬಂದಿರ್ತಾನೆ. ಸೊ ಅವನಿಗೆ ಹೆಂಗೆ ಗೊತ್ತಾಯಿತು ಶವ ಅಲ್ಲಿ ಬಿದ್ದಿರೋದು ಅಂತ ವಿಚಾರ ಕೂಡ ಇಲ್ಲ, ನಮ್ಗೆ ಇನ್ನೊಬ್ರು ಯಾರೋ ತೋರಿಸ್ತಾರೆ. ಅವನ ಬಗ್ಗೆ ಮಾಹಿತಿ ಕೊಡೋದು ಒಂದು ಹೆಸರು ಹೇಳ್ತಾರೆ. ಆಯಿತು ಫೋನ್ ನಂಬರ್ ಕೊಡುತ್ತಂದ್ರೆ ಅವನು ಬೇಬೆ ಅಂತ ಶುರು ಮಾಡ್ತಾನೆ, ಸ್ವಲ್ಪ ಬೇವರ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ನಮ್ಮ ಪೊಲೀಸರಿಗೆ ಒಂದು ಅವನ್ನ ತೀವ್ರತರವಾಗಿ ವಿಚಾರಣೆ ಮಾಡ್ತಾರೆ. ಹೌದು ಸರ್, ನಾನೇ ಅವನ ತಲೆ ಮೇಲೆ ಕಲಿತು ಎಸ್ಬಿಟ್ಟು ಅಂತ ಹೇಳಿ ಒಪ್ಪುವಾಗ ನೆಕ್ಸ್ಟ್ ಕೊಲೆಗೆ ಏನು ಕಾರಣ ಅಂತಂದರೆ ಇವನು ಆ್ಯಕ್ಚುಲಿ ಇವನು ಕೂಡ ಅಲ್ಲಿ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಆ ಕಡೆ ಹೋಗಿರ್ತಾನೆ. ಇವನು ದಾರಿಯಲ್ಲಿ ಮಲಗಿರ್ತಾನೆ ಅಲ್ಲಿ. ಇವನಿಗೆ ಅವನಿಗೆ ಆ ವಿಚಾರವಾಗಿ ಸ್ವಲ್ಪ ವಾದ ವಿವಾದ. ಅವನು ಮೃತನಾದಂಥ ವ್ಯಕ್ತಿ ಒಂದು ಚಿಕ್ಕ ಕಲ್ಲಿಂದ ಇವನ ತಲೆ ಮೇಲೆ ಬೆಳೆಸಿದ್ದಾನೆ. ಇವನು ಅದರಿಂದ ತಪ್ಪಿಸ್ಕೊತಾನೆ. ಆದರೆ ಇವನು ವಾಪಸ್ಸು ಅಲ್ಲೇ ಬಿದ್ದಿರ್ತಕ್ಕಂಥ ದೊಡ್ಡ ಕಲ್ಲು ಅವನ ತಲೆ ಮೇಲೆ ಅವನು ಕೊಟ್ಟಕ್ಕೆ ನೋಡ್ತಾ ಬೈತಾ ಇದ್ದಾನೆ. ಆದರೆ ಬಹುಶಃ ಅವನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಅವನು ಬಚಾವ ಆಗ್ತಿರ್ತಾನೆ. ತೀವ್ರತರ ರಕ್ತಸ್ರಾವದಿಂದ ಆ ವ್ಯಕ್ತಿ ಮಾಂತೇಶ್ ಕೊಡ್ನೆ ಅನ್ನೋ ಮತ್ತು ನಾವೀಗ ಆರೋಪಿ ವಿನಾಯಕ ಪಾಲ್ಗೆ ಅನ್ನೋದಕ್ಕೆ ಅರೆಸ್ಟ್ ಮಾಡಿದ್ವಿ. ನಮ್ಮ ಒಬ್ಬ ASI ರಮೇಶ್ ಪ್ರಭಾರ್ ಅವರ ಸಮಯ ಪ್ರಜ್ಞೆ ಮತ್ತು ಕರ್ತವ್ಯ ಪ್ರಜ್ಞೆ ಮತ್ತು ತಾವು ನೋಡಿರ್ತಕ್ಕಂಥ ಒಂದು ಪ್ರೊಬಬಲಿ ಒಂದು ತುಂಬ ಸಾಮಾನ್ಯ ಸಂಗತಿ ಅವರು ನೋಡಿರ್ತಕ್ಕಂಥದ್ದು. ಆ ಸಂಗತಿಯನ್ನು ಈ ಒಂದು ಕೊಲೆ ಪ್ರಕರಣಕ್ಕೆ ಕನೆಕ್ಟೆಡ್ ಇರ್ಬೋದು ಅಂತ ಒಂದು ದೂರದರ್ಶಕವನ್ನು ತೋರಿಸಿ ಆ ವ್ಯಕ್ತಿಗಳನ್ನ ಕರೆದುಕೊಂಡು ವಿಚಾರ ಮಾಡಿ ಈ ಕೊಲೆ ಪತ್ತೆಗೆ ಮೇನ್ ಕಾರಣರಾಗಿದ್ದಾರೆ. ಮತ್ತು 3 ದಿವಸದಿಂದ ಬಿಟ್ಟು ಬಿಡದೆ ಇನ್ಸ್ಪೆಕ್ಟ್ರು ಮತ್ತು ನಮ್ಮ DSP ಅವರ ತಂಡ ಕೂಡ ಅಲ್ಲೇ ಬಿಟ್ಟು ತನಿಖೆ ಕೂಡ ನಡೆಸ್ತಾರೆ. ಅವರೆಲ್ಲರ ಕರ್ತವ್ಯ ಪ್ರತಿಯಿಂದ ಈ ಒಂದು ಯಾವುದೇ ಸುಳಿವಿರತಕ್ಕಂಥ ಕೊಲೆ ಪ್ರಕರಣವನ್ನು ನಮ್ಮ ಪೊಲೀಸರು ಪರಿಹರಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು ಮತ್ತು ಅವರಿಗೆ ನಾವು ರಿವಾರ್ಡ್ ಕೂಡ ಕೊಡ್ತೇವೆ. ವಿಶೇಷವಾಗಿ ರಮೇಶ್ ಅವರಿಗೆ IG ಸಾಹೇಬರು ತನ್ನ ಕಡೆಯಿಂದ 15,000 ಗೌರ್ಮೆಂಟ್ ಫಂಡ್ ರಿವಾರ್ಡ್ ಕೂಡ ಸರಿ. ಏನಿತ್ತು ಮೂತ್ರ ವಿಸರ್ಜನೆ ವಿಚಾರ ಅವನು ಅಲ್ಲೇ ಮಲ್ಕೊಂಡಿದ್ದ. ಇವನು ದಾಟಿ ಹೋಗ್ಬೇಕಾದ್ರೆ ಅವನಿಗೆ ಕಾಲ್ ಟಚ್ ಆಗಿದೆ. ಆ ವಿಚಾರದಲ್ಲಿ ನೋಡಿ ಅದು ಗುಡಿಯಲ್ಲಿ ಕುಡಿದ್ಬಿಟ್ಟು ಗುಡಿಯಲ್ಲಿ ನೋಡ್ಕೊಂಡಿದ್ದೆ. ಗುಡಿಯಲ್ರಿ, ಗುಡಿಯಿಂದ ಒಂದು 45 ಮೀಟರ್ ದೂರದಲ್ಲಿ ಈ ಶವ ಸಿಕ್ಕಿತ್ತು. ಈ ಏನು ಮನೆ ಪ್ಲಸ್ ಶಾಪ್ ಇದೆ, ಅದ್ರ ಹಿಂದೆ ಆ ಕಡೆಯಿಂದ ಗಲ್ಲಿ ಇದೆ ಅಲ್ಲಿ ಬರಲಿಕ್ಕೆ. ಆ ಗಲ್ಲಿ ಮೇಲೆ ಮತ್ತು ದೇವ್ರ ಗಲ್ಲಿ ಇದೆ. ಹಾಂ, ಕಲ್ಲು ಅವ ಮೂತ್ರ ವಿಸರ್ಜನೆ ಮಾಡ್ತಿದ್ದ. ಹಾಂ, ಆಮೇಲೆ ಮಲಿದವನ ಮೇಲೆ ಬಂದು ಇಲ್ಲ, ಆ ಕಲ್ಲು ಗಲಾಟೆ ನೋಡುವಾಗನೇ ಅಲ್ಲೇ ತೆಗೆದು ಹೆಸರು ಹಾಕ್ಬಿಡ್ತಾರೆ. ಇವರು ಹೋಗಿದ್ದು ಮೂತ್ರ ವಿಸರ್ಜನೆ ಮಾಡಿರ್ತಾರೆ. ಅವ್ನು ನಡುವೆ ಮಲ್ಕೊಂಡಿರ್ತಾನೆ. ಅವ್ನು ಮಾಡೋದು ಇವ್ರು ಕಾಲು ಬಡಿತೈತಿ. ಅದಕ್ಕೆ ಅವರು ಮಲಗಿದವ ಮಾಡೋ ಕುಡಿದು ಮಲಗಿರ್ತಾನೆ.
ಮರ್ಡರ್ ಆದವನು ಏನು ಕೆಲಸ ಮಾಡ್ತಾರೆ? ಅವನು ಮುಂಚೆ ಇಲ್ಲಿ ನಮ್ಮ ಬೇಗ ಹೆಲ್ಮೆಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಹೆಂಡತಿ ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ರು, ಪಕ್ಕದಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ. ಆದರೆ ಈಗ ಅವನು ಅಲ್ಲಿಂದ ಬಂದಾಗಿಂದ ಸ್ವಲ್ಪ ಜಮೀನು ಒಂದೂವರೆ ಎಕರೆ ಅದನ್ನು ಬಿಟ್ಟರೆ ಬೇರೆ ಇಂಪಾರ್ಟೆಂಟ್ ಕೆಲಸ ಯಾವುದು ಮಾಡ್ತಾ ಇದ್ದಾರೆ. ಮತ್ತೆ ಕುಡಿದ್ಬಿಟ್ಟು ಹಳೆ ದ್ವೇಷ ಇದೆ, ಏನು ಅಂತ ವೆರಿ ಸಿಲ್ಲಿ ಮ್ಯಾಟರ್, ವೆರಿ ಒಬ್ಬನೇ ಸರ್ ಅರೆಸ್ಟ್ ಆದವನು? ಅರೆಸ್ಟ್ ಆದವನು ಈಗ ಒಂದೇ ವಿನಾಯಕ್ ಏನು ಸರ್ ಅವನು? ವಿನಾಯಕ್ ಬದುಗೆ ಮಾನುಗ. ಅವೇನು ಕೆಲಸ ಮಾಡ್ತಾರೆ ಸರ್? ಅವನು ಇದು ಜಮೀನು ಕೆಲಸ. ಇಬ್ಬರು ಮನೆ ಅಲ್ಲೇ ಒಂದೇ ಹೋಗಿ. ಪಾನಮತಿನಲ್ಲಿದ್ದ ಮಹಂತೇಶ್ ಬೀರೇಶ್ವರ್ ದೇವಸ್ಥಾನದ ಮುಂಭಾಗದಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ದಾನೆ. ದಾರಿಯಲ್ಲಿ ಹೋಗುವಾಗ ವಿನಾಯಕನಿಗೆ ಕಾಲು ಬಡಿದಿದೆ. ಇದಕ್ಕೆ ಜಗಳವಾಡಿದ ವಿನಾಯಕ್ ಮಹಂತೇಶ್ನ ತಲೆಯ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿದ್ದಾನೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಬೆಳಗಾವಿ ನಗರದಲ್ಲಿ ಕಿಲ್ಲಾ ತರಕಾರಿ ಮಾರುಕಟ್ಟೆ ಸ್ಥಳಾಂತರಗೊಂಡಾಗಿನಿಂದ ಇಲ್ಲಿ ಅಂಗಡಿ ಮುಂಗಟ್ಟುಗಳು ಕೆಟ್ಟು ನಿಂತು ಈ ಭಾಗದಲ್ಲಿ ಅವ್ಯವಹಾರಗಳು ನಡೀತಾ ಇದೆ ಅನ್ನೋ ದೂರು ಕೇಳಿ ಬರ್ತಾ ಇದೆ. ಕಿಲ್ಲಾ ತರಕಾರಿ ಮಾರುಕಟ್ಟೆ ಸ್ಥಳಾಂತರಗೊಂಡಿದ್ದು ಇಲ್ಲಿಯ ಅಂಗಡಿಗಳು ಧ್ವಂಸಗೊಂಡಿವೆ. ಜೊತೆಗೆ ಈ ಭಾಗದಲ್ಲಿ ಅವ್ಯವಹಾರ ನಡೀತಾ ಇದೆ ಎಂಬ ದೂರು ಕೂಡ ಇದೆ. ಮೂಲಭೂತವಾಗಿ ಈ ಸ್ಥಳವು ಕಂಟೋನ್ಮೆಂಟ್ ಬೋರ್ಡ್ನ ಗಡಿಯಲ್ಲಿರುವುದರಿಂದ ಈ ಸ್ಥಳದ ಬಗ್ಗೆ ಪುರಸಭೆ ಮತ್ತು ಕಂಟೋನ್ಮೆಂಟ್ಗಳ ಕೌನ್ಸಿಲ್ಗಳು ಚಿಂತನಶೀಲ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿತ್ತು. ಆದರೆ ಅದು ಆಗಲಿಲ್ಲ. ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಕ್ಯಾಂಪ್ ಕೌನ್ಸಿಲ್ನಂತಹ ಸ್ಥಳಗಳಲ್ಲಿ ಪಾವತಿಸಿದ ಪಾರ್ಕಿಂಗ್ ಅಥವಾ ಸಾರ್ವಜನಿಕ ಅನುಕೂಲಕರ ಸ್ಥಳಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಆದಾಯವನ್ನ ಪಡೆಯಬಹುದು. ಹೇಗಿದ್ರೂ ಎರಡು ಶಾಖೆಗಳು ಮೌನವಾಗಿರೋದು ಯಾಕೆ ಅನ್ನೋದು ತಿಳಿದು ಬಂದಿಲ್ಲ. ही शहरातील जुनं भाजी मार्केट होतं, ती जागा आता खाली वेस्ट पडलेली आहे. त्याची चांगला उपयोग करून घ्यावा असं महानगरपालिकेला आमचा हे आहे. परत जुनं भाजी मार्केट होतं तेव्हा हे भरलेलं दिसत होतं. आता भाजी मार्केट शिफ्ट जरी झालं तरी हे खालीच पडलेलं आहे आणि याचा दुरुपयोग चालू आहे. तरी पण महानगरपालिकेनं लक्ष द्यावं असं आमची इच्छा आहे. इथे त्यावेळेला कसं होतं इथं वातावरण? त्यावेळेला पूर्ण गजबजलेलं होतं आणि माहिती पण असणार, ट्रॅफिक वगैरे जाम होते ते. तरी पण आता सगळं व्यवस्थित आहे, पण आता चांगला उपयोग करून घ्यावा असं आमची इच्छा आहे. जागा उपयोगात आणावी, जागा उपयोगात आणावी महानगरपालिकेनं, पार्किंग वगैरे किंवा काहीतरी चांगला असं पार्किंग व्यवस्था वगैरे करा. फार दुरुपयोग चालू आहे तिथं असं खाली पडलेलं असेल. तुमच्या विचारानं इथं काय उपयोग करता येईल की शहरातील पार्किंगसाठी काय वगैरे? शहरातील पार्किंग किंवा आतलं भाजी मार्केट ते रस्त्यावर बसून विकतात, त्यांना आपल्याला इथं शिफ्ट करा. गाळी आहेत त्याच्यात काय तर जरा दुरुस्ती करून त्यांना द्या असं आमची इच्छा आहे. ಕಿಲ್ಲಾ ಸುತ್ತಮುತ್ತಲಿನ ತರಕಾರಿ ಮಾರುಕಟ್ಟೆ ತೆರೆದಿರುವ ನಗರದ ಜನತೆಯ ದೃಷ್ಟಿಯಿಂದ ಸರ್ಕಾರಕ್ಕೆ ಯೋಜನೆ ಜಾರಿಗೊಳಿಸಿ ಇಲ್ಲಿಂದ ಆದಾಯ ಬರಬಹುದು. ಆದರೆ ಅಧಿಕಾರಿಗಳು ಇತ್ತ ಗಮನ ಹರಿಸಿದ್ರೆ ಇದು ಸಾಧ್ಯ. ಈ ಸ್ಥಳವನ್ನ ಅಭಿವೃದ್ಧಿ ಪಡಿಸಬಹುದಾ? ಕಾದು ನೋಡಬೇಕಿದೆ. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಸರ್ಕಾರಿ ಶಾಲೆಗಳಲ್ಲಿ ಈಗ ಆಂಗ್ಲ ಮಾಧ್ಯಮ ಆರಂಭವಾಗಲಿದೆ. ಶಿಕ್ಷಣ ಇಲಾಖೆಯ ಈ ನಿರ್ಧಾರದಿಂದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಲಿದೆಯಾ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ. ರಾಜ್ಯದ 283 ಕರ್ನಾಟಕ ಸಾರ್ವಜನಿಕ ಶಾಲೆಗಳಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಸೌಲಭ್ಯಗೊಳಿಸಲಾಗುವುದು. ಈ ನಿಟ್ಟಿನಲ್ಲಿ ಇದೀಗ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ವಿಷಯದ ಶಿಕ್ಷಕರ ನೇಮಕಾತಿ ನಡೆಯಲಿದ್ದು, ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುವ ವಿಶ್ವಾಸವನ್ನು ಶಿಕ್ಷಣ ಇಲಾಖೆ ಹೊಂದಿದೆ ಎಂದು ಜಿಲ್ಲಾ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್ ಹಂಚಾಟೆ ಹೇಳಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಶಾಲೆ ಮುತಗಾ ಇಲ್ಲಿ 2024-25ನೇ ಸಾಲಿನಲ್ಲಿ ನಮ್ಮ ಘನ ಸರ್ಕಾರ ಕರ್ನಾಟಕ ಸರ್ಕಾರ 1ನೇ ತರಗತಿಗೆ ಇಂಗ್ಲೀಷ್ ಮಾಧ್ಯಮ 1ನೇ ತರಗತಿಯ ಪ್ರವೇಶವನ್ನು ಅನುಮತಿ ನೀಡಿದೆ. ಈಗಾಗಲೇ ಈ ಶಾಲೆಯಲ್ಲಿ ಕಲಿತಂತಹ ಹಲವಾರು ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಡಾಕ್ಟರ್, ಇಂಜಿನಿಯರ್, ಲಾಯರ್ ಇತ್ಯಾದಿ ಅನೇಕ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಈ ಶಾಲೆಯು ಒಂದು ವೈಶಿಷ್ಟ್ಯ ಎಂದರೆ ಇಲ್ಲಿ ಅನೇಕ ಧರ್ಮ ಜಾತಿ ಜನರಿದ್ದರೂ ತಮ್ಮ ಭಾಷೆಯ ಬಗ್ಗೆ ಅಭಿಮಾನ ಪಡ್ತಾರೆ. ಇಲ್ಲಿ LKG ಮತ್ತು UKG
ಕ್ಲಾಸ್ಗಳನ್ನು ಪ್ರಾರಂಭಿಸಲು ಪ್ರಯತ್ನ ಮಾಡಲಾಗಿದೆ. ಈ ಶಾಲೆಯಲ್ಲಿ ನಮ್ಮ SDMC ಅಧ್ಯಕ್ಷರು, ಸರ್ವ ಸದಸ್ಯರು, ಮಹಿಳಾ ಸದಸ್ಯರು, ಶಾಲೆಯ ಪ್ರಧಾನ ಗುರುಗಳು ಒಂದು ಉತ್ತಮವಾದಂಥ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಈ ಶಾಲೆಯ ಅಭಿವೃದ್ಧಿಗೆ ಇನ್ನಷ್ಟು ಊರಿನ ಎಲ್ಲ ನಾಗರಿಕರು ಸಹಕಾರ ನೀಡಿ 1ನೇ ತರಗತಿಯ ಮಕ್ಕಳಿಗೆ ಪ್ರವೇಶಕ್ಕೆ ಅನುಮತಿ ನೀಡಬೇಕಾಗಿ ಊರಿನ ಜನರಲ್ಲಿ ಕಳಕಳಿಯಾಗಿ ವಿನಂತಿಯನ್ನು ಮಾಡಿಕೊಳ್ಳಲಾಗಿದೆ. ನಿಮ್ಮ ಹೆಸರು? ನನ್ನ ಹೆಸರು ಕನ್ನಡ ಶಿಕ್ಷಕ ಶ್ರೀ KM ಪಿರ್ಜಾದೆ ಸರ್. ರಾಜ್ಯದಲ್ಲಿ 75ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವ 1419 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಆರಂಭಿಸಲು ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. ಹಾಗಾಗಿ ಇನ್ಮುಂದೆ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಕನ್ನಡದ ಜೊತೆಗೆ ಆಂಗ್ಲ ಮಾಧ್ಯಮದ ಮೂಲಕವೂ ಕಲಿಯುವಂತಾಗಿದೆ. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, ऋतु अनोखी है। हल्के हल्के दिल में हलचल क्यों मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सरोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಮದ್ದಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಬಾವಿಯನ್ನ ಪುನರುಜ್ಜೀವನಗೊಳಿಸಿ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ಒದಗಿಸಲು ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮ ಸುಧಾರಣಾ ಸಮಿತಿ ಮುಂದಾಗಿದೆ. ಮುತ್ಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಬಾವಿಯನ್ನು ಪುನರುಜ್ಜೀವನಗೊಳಿಸಿ ಸಾರ್ವಜನಿಕರಿಗೆ ಕುಡಿಯುವ ನೀರು ಒದಗಿಸಲು ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮ ಸುಧಾರಣಾ ಸಮಿತಿ ಮುಂದಾಗಿದ್ದರಿಂದ ಈ ಬಾವಿಯ ಬಗ್ಗೆ ಇದ್ದ ಅಪಾರ್ಥ ಈಗ ದೂರವಾಗಿದೆ. ಈ ಬಾವಿಯನ್ನು 2004ರಲ್ಲಿ ಶ್ಯಾಮರಾವ್ ಪಾಟೀಲ್ ಮತ್ತು ಶಿವಾಜಿ ಕನ್ಬರ್ಕರ್ ಅವರ ಪ್ರಯತ್ನದಿಂದ ನಿರ್ಮಿಸಲಾಗಿದೆ. ಆದರೆ ಕಾರಣಾಂತರಗಳಿಂದ ಈ ಬಾವಿಯನ್ನು ಮುಚ್ಚಲಾಗಿತ್ತು. ಗ್ರಾಮಕ್ಕೆ ಅನುಕೂಲವಾಗುವಂತೆ ಈ ಬಾವಿಗೆ ವಿದ್ಯುತ್ ಪಂಪ್ ಅಳವಡಿಸಿ ನೀರು ಪೂರೈಸಲು ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮ ಸುಧಾರಣಾ ಸಮಿತಿ ಸರ್ವಾನುಮತದಿಂದ ತೀರ್ಮಾನಿಸಿದೆ ಎಂದು ರವಿ ಕೋಟ್ಬಾಗಿ ತಿಳಿಸಿದರು. ನಾನು ರವಿ ಕೋಟ್ಬಾಗಿ, ಗ್ರಾಮ ಪಂಚಾಯತ್ ಸದಸ್ಯ ಮುತ್ಗಾ. ಈಗೇನು ಎಕ್ಸ್ಟೆನ್ಷನ್ ವಾರ್ಡ್ನಲ್ಲಿ ಬರುವ 6 ನಂಬರ್ದಲ್ಲಿ ಇದೇನು ಈಗ ನಾವು ಹೊಸದಂತ ಏನೆಲ್ಲ ಹಳಿ ಬಾವಿ 2004ರಲ್ಲಿ ನಮ್ಮ ಶ್ಯಾಮರಾವ್ ಪಾಟೀಲ್ ಅವರು ಮತ್ತು ಶಿವಾಜಿ ಕನ್ಬರ್ಕರ್ ಅವರು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾಗ ಈ ಹೊಸ ಬಾವಿಯನ್ನು ತೆಗೆದಿದ್ದರು. ಅದು ಸುಮಾರು ಕಾರಣದಿಂದ ಆ ಬಾವಿಯನ್ನು ಸರಿಯಾಗಿ ಅದನ್ನು ವ್ಯವಸ್ಥೆ ಆಗಲಿಲ್ಲ ಅಂತ ನಾವೇನು ಮಾಡೋದು, ಈಗಿನ ಸದಸ್ಯರೆಲ್ಲರೂ ಅದನ್ನು ತೀರ್ಮಾನ ಮಾಡಿಕೊಂಡು ಇದನ್ನು ಸ್ವಚ್ಛತಾ ಮಾಡಿ ಈ ನೀರನ್ನು ಊರಿಗೆ ವಿಲೇವಾರಿ ಮಾಡಬೇಕು ಅಂತ ನಾವು ನಿರ್ಣಯ ತೊಗೊಂಡು ನಾವು ಅದನ್ನು ಸ್ವಚ್ಛತಾ ಮಾಡುವ ವೇಳೆಯಲ್ಲಿ ಅನಾವಶ್ಯಕವಾಗಿ ನಮ್ಮ ಮೇಲೆ ಅಪವಾದವನ್ನು ಇಟ್ಟರು ಜನರು. ಅಪವಾದ ಇಲ್ಲ ಅಂದರೆ ಈ ಬಾವಿಯನ್ನು ಮಾರ್ಕೊಂಡಿದ್ದಾರೆ, ಅದನ್ನು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಈ ಥರ ಒಂದು ಅಪವಾದ ಇಟ್ಟರು. ಆ ಯಾವ ಅಪವಾದಕ್ಕೆ ಜನರು ಕಿವಿಗೆ ಕೊಡಬಾರ್ದು.
ಕೊಟ್ಟು ಇದೇನಿದೆ ಅಲ್ಲ ಇದೆಲ್ಲ ಸುಳ್ಳು ಕಟ್ಟು ಸುಳ್ಳು ಮಾತು. ಈ ಬಾವಿಯನ್ನು ನಾವು ಸ್ವಚ್ಛ ಮಾಡಿ ಇದಕ್ಕೆ ಏನು ಸುಧಾರಣೆ ಮಾಡಬೇಕು ಮಾಡಿ ಇದನ್ನು ಊರಿಗೆ ವಿಲೇವಾರಿ ಮಾಡೋದಂತ ಟ್ಯಾಂಕರ್ ಮುಖಾಂತರ ಊರಿಗೆ ಆಗಲಿ ಎಲ್ಲಿ ನೀರು ಸೌಲಭ್ಯ ಇದೆ ಅಲ್ಲಿ ಅನಾನುಕೂಲ ಇದೆ ಅಲ್ಲಿ ನಾವು ಇದನ್ನು ಮಾಡ್ತೀವಿ ಅಂತ ನಾವು ಎಲ್ಲ ಗ್ರಾಮ ಪಂಚಾಯತ್ ವತಿಯಿಂದ ನಾವು ತಮಗೆ ವಿಶ್ವಾಸನೆ ಕೊಡ್ತೀವಿ. ಈ ಹಿಂದೆ ಕುಡ್ಚಿ ನಿಲ್ಜಿ ಗ್ರಾಮದಿಂದ ನೀರಿನ ಟ್ಯಾಂಕರ್ ತರಬೇಕಿತ್ತು. ಬಾವಿ ಉದ್ಘಾಟನೆ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ಯಾಮ್ ಮುತ್ಗೇಕರ್, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಅನಿಲ್ ಪಾಟೀಲ್, ಪಿಡಿಒ ಬಸವನ್ ಕಡೆಮನಿ ಸೇರಿದಂತೆ ಗ್ರಾಮ ಸುಧಾರಣಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಪೊಲೀಸರು ರಾಜಾರೋಷವಾಗಿ ಹಣ ವಸೂಲಿ ಮಾಡ್ತಾ ಇರೋದನ್ನ ಪ್ರಶ್ನಿಸಿದ್ದಕ್ಕೆ ಶಹಾಪುರ ಪೊಲೀಸರು ಮನೆಗೆ ಬಂದು ಬೈಕ್ ಹಾಗೂ ತಮ್ಮ ಪತಿಯನ್ನ ವಶಕ್ಕೆ ಪಡೆದಿದ್ದಾರೆ ಎಂದು ಅನಿತಾ ದೊಡ್ಮನಿ ಹೇಳಿದರು. ಪೊಲೀಸರು ರಾಜಾರೋಷವಾಗಿ ಹಣ ವಸೂಲಿ ಮಾಡ್ತಾ ಇರುವುದನ್ನು ಪ್ರಶ್ನಿಸಿದ್ದಕ್ಕೆ ಶಹಾಪುರ ಪೊಲೀಸರು ಬೆಳಗ್ಗೆ ನಮ್ಮ ಮನೆಗೆ ಬಂದು ಬೈಕ್ ಹಾಗೂ ನಮ್ಮ ಪತಿಯನ್ನ ವಶಕ್ಕೆ ಪಡೆದಿದ್ದಾರೆ ಎಂದು ಅನಿತಾ ದೊಡ್ಮನಿ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. 6:30 ಸುಮಾರು ಮನೆಗೆ ಬಂದು ಕಶಂದ ಪೊಲೀಸರು ಶಾಪುರ ಪೊಲೀಸರು ಬಂದು ನಿಮ್ಮ ಮನೆಯವ್ರನ್ನ ಸ್ವಲ್ಪ MABS ಅಂತ ಕರ್ಕೊಂಡು ಹೋಗ್ತೀನಂತ ಮನೆಗೆ ಬಂದಿದ್ರು. ಬಂದ ಕಶ ನಾವೇನಂದ್ವಿ, ಇಲ್ಲಿ ಮನ್ಯಾಗ ಮುಕ್ಕೊಳಂಗಿಲ್ಲ ಅವರು, ಅಲ್ಲಿ ಶೆಡ್ನ್ಯಾಗ ಮುಕ್ಕೋತಾರ, ಶೆಡ್ನ್ಯಾಗ ಅದಾರ ರೀ ಅವರು ಅಂತ ನಾವಂದ್ವಿ. ಅನ್ನ ಅವರು ನಮ್ಗೆ ಏನು ಹೇಳೋದ ನಮ್ಮ ಮನೆಯವ್ರ ಶೆಡ್ಡಿಗೆ ಹೋಗಿ ಕಶಂದ ನನ್ನ ಗಂಡನ್ನ ನನ್ನ ಮಗನ್ನ ಏನೂ ಇಲ್ದಾನ ಕೇಸ್ ಇಲ್ದಾನ ಏನೂ ಅದ್ರ ಬ್ಯಾಗ ಏನು ಕೇಳೋದ ಚರ್ಚೆ ಮಾಡ್ದಾನ ನಮ್ಮ ಮನೆಯವ್ರನ್ನ ನನ್ನ ಗಂಡನ್ನ ಇಬ್ಬರನ್ನೂ ಕರ್ಕೊಂಡು ಹೋಗಿದ್ದಾರೆ ಸ್ಟೇಷನ್ಗೆ. ತಳಕೊಡ ಪೊಲೀಸರು ಶಾಪುರ ಪೊಲೀಸರು ಅಂತ ಹೇಳಿದ್ರು ನಮ್ಗೆ. ಆಮೇಲೆ ಅಲ್ಲಿ ಹೋಗಿ ಸ್ಟೇಷನ್ ಶೆಡ್ರಿಗೆ ಕರ್ಕೊಂಡು ಹೋಗಿದ್ದವ್ರು ತಳಕೋಡಿ ಪೊಲೀಸ್ ಸ್ಟೇಷನ್ದವ್ರು. ನಮ್ಮ ಹುಡುಗನ್ನ ಜಬರ್ದಸ್ತಿ ಎಳ್ಕೊಂಡು ಗಾಡಿ ತೊಗೊಂಡು ಹೊಂಡಾ ಸೈನ್ ಗಾಡಿ ಅದನ್ನು ತೊಗೊಂಡು 16 ವಯಸ್ಸಿನ ಹುಡುಗ ಯಶು ನಮ್ದು ಗಾಡಿ ಮತ್ತು ಸೋಲಾರ್ ವಯರ್ ಜಾಕೆಟ್ ಮತ್ತೊಂದು ಬ್ಯಾಗ್ ಎಲ್ಲ ಸಾಮಾನು ತೊಗೊಂಡು ಹೋಗಿದ್ದಾರೆ ತಳಕೋಡಿ ಪೊಲೀಸ್ ಸ್ಟೇಷನ್. ಮತ್ತು ಅಲ್ಲಿ ಕರ್ಕೊಂಡು ಹೋಗತ್ತೆ ನಾವು ಹೋದ್ವಿ, ನಾನು ನನ್ನ ಮಗಳು ಇಬ್ಬರು ಹೋದ್ವಿ. ಹೋಗಿ ಕಶನ್ ಕೇಳಾಕಂದ್ರೆ ನಮ್ಮ ಗಂಡನ ಕರ್ಕೊಂಬಂದಿರಿ, ನನ್ನ ಮಗನ ಕರ್ಕೊಂಬಂದಿರಿ, ಎದು ಸಲ ಕರ್ಕೊಂಬಂದಿರಿ ಅಂತ ಕೇಳಿದ್ವಿ ನಾವು. ನೀವೇನು ಮಾತಾಡಕ್ಕೆ ಹೋಗ್ಬೇಡ್ರಿ, ಎದು ಸಲ ಎದಕ್ಕೆಲ್ಲ ನಾವು ಎಂದಾಗಡೆ ಹೇಳ್ತೀವಿ ನಿಮಗೆ. ನೀವು ಜಾಸ್ತಿ ಮಾತಾಡ್ದಂದ್ರೆ ನಿನ್ನ ಗಂಡನ್ನ ನಿನ್ನ ಮಗನ್ನ ಇಬ್ಬರನ್ನೂ ಒಂದೇ ಕೇಸ್ನಾಗ ಜಾಯಿನ್ ಮಾಡ್ತೀನಿ ನೋಡಂತ ಧಮಕಿ ಕೊಡ್ತಾನೆ ರೀ ನಮ್ಗೆ CPI ತಳಕೋಡಿ ಪೊಲೀಸ್ ಸ್ಟೇಷನ್ದವ. ನಾವು ಈಗ ಅವ್ರ ಮ್ಯಾಗ ಕಠಿಣ ಕ್ರಮ ತಗೋಬೇಕಂತ ವಿಷಯ. ನಮ್ಮ ಸರ್ ಅನಿತಾ ಶಂಕರ್ ದೊಡ್ಡಮನಿ. ಖಾನಾಪುರ ತಾಲೂಕಿನ ಪೊಲೀಸರು ರಸೀದಿ ನೀಡದೆ ಬೈಕ್ ಸವಾರರಿಂದ ಹಣ ವಸೂಲಿ ಮಾಡ್ತಾ ಇದ್ರು. ಇದನ್ನ ಪ್ರಶ್ನಿಸಿದ್ದಕ್ಕೆ ಪೊಲೀಸರು ತಮ್ಮ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ ಎಂದು ಆರೋಪಿಸಿದ್ರು. ನನ್ನ ಹೆಸರು ಶಂಕರ್ ಈರಪ್ಪ ದೊಡ್ಡಮನಿ ಅಂತ ರೀ. ನಾವು ಎನಿಮಲ್ ಸೆಂಟರ್ ನಡೆಸ್ತೀವಿ ರೀ. ನಾ ಹಾರ್ಟ್ ಪೇಷಂಟ್ ರೀ, BP ಶುಗರ್ ಎಲ್ಲ ಐತ್ರಿ. ಈಗ ಮುಂಜಾನೆ ಶಾಪುರ ಪೊಲೀಸರು ಕ್ರೈಮ್ದವರು ಮತ್ತು ತಳಕೋಡಿ ಪೊಲೀಸರು ನಮ್ಮ ಶೆಡ್ಡಿಗೆ ಬಂದು ಇದು ಮಾಡಿ ಬಾಗಲ ತೆರೆದು ನನ್ನ ಹೇಳ್ಕೊಂಡು ಹೋದ್ರಿ ಪೈಲ. ಆಮೇಲೆ ನಮ್ಮ ಹುಡುಗನು ನಮ್ಮ ಗಾಡಿ ಎಲ್ಲ ತೊಗೊಂಡೋಗ್ಯಾರಿ ಥೋಡೆ ಸಾಮಾನ್ಯ ವಿಮಾನ. ಮತ್ತು ಅವರು ಯಾವುದೂ ಕೋರ್ಟ್ ಇದಿಲ್ಲ, ಯಾವ ಆಫೀಸರ್ಗೆ ಏನೂ ಹೇಳಿಲ್ಲ, ಜಬರ್ದಸ್ತಿ ದಬಾನಿ ಮಾಡಿ ನಮ್ಗೆ ಹೋಗ್ಯಾರ ರೀ. ಮತ್ತು ಹೇಳಕತ್ತಾರೆ ನಮ್ಗೆ ದಬಾನಿಗೆ ಮಾಡ್ತಾರೆ ರೀ ಅವರು. ಈ ಶಾಪುರದವ್ರು ಕ್ರೈಮ್ದವ್ರು ಪೊಲೀಸರು ರೀ. ಆಫೀಸರ್ದು ಏನೂ ಇಲ್ಲ ರೀ ಪ್ರಾಬ್ಲಮ್, CPI ಸಾಹೇಬ್ರದ್ದು ಏನೂ ಇಲ್ಲ. ಆ ಶಾಪುರದವ್ರು ಕ್ರೈಮ್ದವ್ರು ಅದಾರಲ್ಲಿ ಅವ್ರು ನಮ್ಗೆ ದಬಾನಿ ಮಾಡ್ತಾರೆ ರೀ. ನಮ್ಮ ದುಡ್ಡು ನಾವು ಮಾಡೋರು ನೋಡು, ಹಂಗೆ ಬರೋರು ನೋಡು, ನೀ ಏನು ಮಾಡವ ಮಾಡ್ಕೋ ಹೋಗಿ ಅನ್ನಕತ್ತಾನೆ ರೀ ಅವ. ನಾವು ನೋಡ್ರಿ ಹಾರ್ಟ್ ಪೇಷಂಟ್ ರೀ. ನಮ್ಮ ಮನೆಗೆ ಸುದ ತಿಳಿಸಿಲ್ಲ ರೀ. ಅಕಸ್ಮಾತ್ ಹಾರ್ಟ್ ಆಗಿಬಿಟ್ಟಾಗ ಏನೋ ಡೆತ್ ಬೇಕಿದ್ರಿ ನಮ್ಮ ಯಾಕೆ ಹೇಳೋರಿ ನಾಳೆ ತಳಕೋಡಿ ಶಾಪುರ ಪೊಲೀಸ್ ಸ್ಟೇಷನ್ ಹೇಳಿ ತಳಕೋಡಿ ಕರ್ಕೊಂಡು ಹೋಗ್ಯಾರ ರೀ. ಗಾಡಿ ನಮ್ಮ ಹುಡುಗನು ಚಡ್ಡಿ ಮ್ಯಾಗ ಹೋಗಿದ್ದಾರೆ. ನಮ್ಮ ಹುಡುಗನು 15 ವರ್ಷ ಹುಡುಗರಿ ಅವ. ಸೋಲಾರ್ ವಯರ್ ಒಟ್ಟು ಏನೇನು ಒಯ್ದಾರ ರೀ. ನೀವು ಮಾತಾಡ್ತೀವಿ. ಏನಿಲ್ಲ ರೀ, ಇವ್ರಿಗೆ ಕಠಿಣ ಕ್ರಮ ತೊಗೋಬೇಕ್ರಿ. ಮತ್ತೊಮ್ಮೆ ಹಂಗೆ ಆಗ್ಬಿಡ್ರಿ ಯಾರಿಗೆ ನಮಗಾದ ಮುಂದೆ. ಇವ್ರು ಪೇಷಂಟ್ ನೋಡಂಗಿಲ್ಲ, ಏನು ನೋಡಂಗಿಲ್ಲ, ಹಂಗೆ ಜಬರ್ದಸ್ತಿ ಹೇಳ್ಕೊಂಡು ಹೋಗ್ತಾರೆ. ಪೊಲೀಸೇನ ಗುಂಡಾರಾಜ್ ರೀ ಇದು. ನನ್ನ ಹೆಸರು ಶಂಕರ್ ಈರಪ್ಪ ದೊಡ್ಡಮನಿ ರೀ. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ. ಶ್ರೀಲಂಕಾದಲ್ಲಿ ಜುಲೈ 8ರಿಂದ 10ರವರೆಗೆ ನಡೆಯಲಿರುವ ಸಿಟ್ಟಿಂಗ್ ವಿಕಲಚೇತನರ ಥ್ರೋ ಬಾಲ್ ಪ್ಯಾರಾ ಒಲಿಂಪಿಕ್ನಲ್ಲಿ ಬೆಳಗಾವಿಯಿಂದ 7 ಜನ ಆಯ್ಕೆಯಾಗಿದ್ದಾರೆ ಎಂದು ಮಹಂತೇಶ್ ಹೊಂಗಲ್ ತಿಳಿಸಿದರು. ಶ್ರೀಲಂಕಾದಲ್ಲಿ ಜುಲೈ 8ರಿಂದ 10ರವರೆಗೆ ನಡೆಯಲಿರುವ ಸಿಟ್ಟಿಂಗ್ ವಿಕಲಚೇತನರ ಥ್ರೋ ಬಾಲ್ ಪ್ಯಾರಾ ಒಲಿಂಪಿಕ್ನಲ್ಲಿ ಬೆಳಗಾವಿಯಿಂದ 7 ಜನ ಆಯ್ಕೆಯಾಗಿವೆ. ಸರ್ಕಾರದಿಂದ ಯಾವುದೇ ಆರ್ಥಿಕ ಸಹಾಯ ಮಾಡಿಲ್ಲ. ವಿಕಲಚೇತನರು ಸಾಕಷ್ಟು ಪ್ರತಿಭಾವಂತರಿದ್ದಾರೆ. ನಮಗೆ ಅನುಕಂಪ ಬೇಡ, ನಮಗೆ ಅವಕಾಶ ಕೊಡಿ. ಈಗಾಗಲೇ ನಾವು ಜಿಲ್ಲಾಡಳಿತ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ತಂದಿದ್ದೇವೆ. ಆರ್ಥಿಕವಾಗಿ ನಮಗೆ ಸಹಾಯ ಮಾಡಿದ್ರೆ ದೇಶಕ್ಕೆ ಕೀರ್ತಿ ತರ್ತೇವೆ ಎಂದು ಮಹಾಂತೇಶ್ ಹೊಂಗಲ್ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು.
ಅದರಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ 7 ಜನ ಸೆಲೆಕ್ಷನ್ ಆಗಿದ್ದೀವಿ. ಒಟ್ಟು ಟೋಟಲ್ 10 ಮಂದಿ ಟೀಮ್ ಇರುತ್ತೆ. ಇದು ಇನ್ನು 3 ಮಂದಿ ಮೈಸೂರು, ಆನಂತರ ಬೆಂಗಳೂರು, ತುಮಕೂರು ಅಲ್ಲಿಂದ ಸೆಲೆಕ್ಷನ್ ಆಗಿದ್ದಾರೆ. ನಮ್ಮ ಬೆಳಗಾವಿಯಿಂದ ಯಾಕೆ 7 ಮಂದಿ ಸೆಲೆಕ್ಷನ್ ಆದರೆ ನಮ್ಮ ಬೆಳಗಾವಿ ಟೀಮ್ ಮೊದಲಿಂದ 2016ರಿಂದ ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು ಎಲ್ಲ ಮ್ಯಾಚ್ ಆಡಿದ್ದಾರೆ. ಹೀಗಾಗಿ ಅವರು ಫುಲ್ ಸ್ಟ್ರಾಂಗ್ ಇದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಸೆಲೆಕ್ಷನ್ ಆಗಿದ್ದೀವಿ. ನಮ್ಮ ಜೋಡಿ ನಮ್ಮ ಸಹಪಾಠಿಯಾದಂಥ ಸೂರಜ್ ದಾಂಬೇಕ್ ಅವರು, ಆನಂತರ ಮನ್ಸೂರ್ ಮುಲ್ಲಾ, ಸುರೇಶ್ ಕುಮಾರ್, ಆನಂತರ ಹಿರಣ್ ಹೊನ್ನಪ್ಪನವರು, ಅದೇ ರೀತಿ ಲೇಡೀಸ್ ಟೀಮ್ನಲ್ಲಿ ಇಬ್ಬರು ಸೆಲೆಕ್ಷನ್ ಆಗಿದ್ದಾರೆ. ಒಂದು ಭಾಗ್ಯ ಮಳಲಿ ಅಂದರೆ ರಾಮೂರ್ ತರಂಗದವರು ಬರಲಿಕ್ಕೆ ಆಗಬೇಕಂದ್ರೆ ಬಸ್ ಹತ್ತಲಿಕ್ಕೆ ಇರಲಿಕ್ಕೆ ಪ್ರಾಬ್ಲಮ್ ಸ್ವಲ್ಪ ಬರಲಿಲ್ಲ. ಇನ್ನೊಬ್ಬರು ಮನುಷ್ಯ ಪಾಟೀಲ್ ಅಂತೇಳಿ ಅವರು ಬರೋಕ್ಕಾಗಲಿಲ್ಲ, ಅವರು ಸ್ವಲ್ಪ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಹೀಗಾಗಿ 7 ಜನ ಸೆಲೆಕ್ಷನ್ ಆಗಿದ್ದೀವಿ ಬೆಳಗಾವಿಯಿಂದ. ಮತ್ತು ಹುಡುಗಿಯರು 10 ಟೀಮು ಮತ್ತು ಹುಡುಗರು 10 ಜನ ಟೀಮು ಶ್ರೀಲಂಕಾದಲ್ಲಿ ಕೊಲಂಬೋದಲ್ಲಿ ನಡೀತಾ ಇದೆ. ಹಾಗಾಗಿ ನಮ್ಮದು ಯಾವುದೇ ರೀತಿ ಗೌರ್ಮೆಂಟಿಂದ ಸಹಾಯ ಸಹಕಾರ ಇಲ್ಲ. ನಮ್ಮ ಸಂಘ ಸಂಸ್ಥೆಗಳ ಸಹಾಯ ಸಹಕಾರದಿಂದ ನಾವು ಈ ಟೂರ್ನಮೆಂಟ್ ಹೋಗ್ತಾ ಇದ್ದೀವಿ. ಅದಕ್ಕೆ ಯಾವುದಾದ್ರೂ ಸಂಘ ಸಂಸ್ಥೆಗಳು ನಮ್ಗೆ ಇನ್ನೂ ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡಿದರೆ ನಾವು ಪ್ಯಾರಾ ಒಲಿಂಪಿಕ್ಗಳಲ್ಲಿ ಆಡುವ ಎಲ್ಲ ಅರ್ಹತೆಯನ್ನು ನಾವು ಬೆಳಗಾವಿ ಜಿಲ್ಲಾ ವಿಕಲಚೇತನ ಬಂದಿದ್ದೀವಿ. ನಮ್ಮ ಮೇನ್ ಏಮ್ಸ್ ಐತಂದರೆ ನಾವು ಪ್ಯಾರಾ ಒಲಿಂಪಿಕ್ ಆಡಲೇಬೇಕು ಅನ್ನೋ ಭಾಳ ಹಂಬಲ ಇದೆ. ಅದಕ್ಕಾಗಿ ನಮ್ಮ ಸಂಘ ಸಂಸ್ಥೆಗಳ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಕಂಪ್ನಿಗಳಿಗೆ ಹಾಗೂ ನಮ್ಮ ಸಂಘ ಸಂಸ್ಥೆಗಳಿಗೆ ನಾವು ಮನವಿ ಮಾಡಿಕೊಂಡು ಏನಂದರೆ ನಾವು ಬೆಳೀಲಿಕ್ಕೆ ಎಲ್ಲರಿಗೂ ಒಂದು ಅವಕಾಶವನ್ನು ಕೊಡ್ತಾ ಇದ್ರೆ ನಮಗೆ ವಿಕಲಚೇತನ ಕೆಟಗರಿಗೆ ಒಂದು ಅವಕಾಶ ಕೊಡಿ, ಅವ್ರು ಏನೋ ಸಾಧನೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಿ ಅನ್ನೋ ಒಂದು ಉದ್ದೇಶದಿಂದ ಈ ಪ್ಲೇಸ್ಮೆಂಟ್ ಮಾಡಿ. ನಂತರ ಸೂರಜ್ ದಾಮ್ನೇಕರ್ ಮಾತನಾಡಿ, ನಮಗೆ ವಿಕಲಚೇತನರು ಎಂಬ ಅನುಕಂಪದ ಮೇಲೆ ಸಹಾಯ ಮಾಡಬೇಡಿ, ನಾವು ಬೆಳಗಾವಿಗೆ ಹೆಸರು ತಂದುಕೊಡುವ ಕೆಲಸ ಮಾಡಿಯೇ ಮಾಡ್ತೇವೆ ಎಂದರು. ಜುಲೈ 8ರಿಂದ 3 ದಿವಸ ಟೂರ್ನಮೆಂಟ್. ಈಗ ನಾವು ನಮ್ಮದು ಪ್ಯಾರಾ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಇದೆಲ್ಲ ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ. ಬಟ್ ನಾವು ವ್ಯವಸ್ಥೆ ಮಾಡ್ತಾರೆ ಅಂತಂದರೆ ನಾವು ಅವರಿಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. DC ಅವ್ರಿಗೆ ವಿಡಿಯೋ ಮಾಡಿದ್ದೀವಿ ಸರ್. ಕ್ರೀಡಾ ಇಲಾಖೆದು ಅವರು ನಮ್ಗೆ ಸಪೋರ್ಟಿಂಗ್ ಮಾಡ್ತಾರೆ. ಬಟ್ ಯಾವುದೇ ರೀತಿ ಆರ್ಥಿಕವಾಗಿ ಅದು ನಮಗೆ ಓನ್ಲಿ ಫ್ಲೈಟ್ ಚಾರ್ಜಸ್ಸು ಡಿಸ್ಟ್ರಿಕ್ಟ್ ಮೀಟಿಂಗ್ ಇದೆ ಸರ್. ಅಸೋಸಿಯೇಷನ್ ಕೊಟ್ಟಿದ್ದಾರೆ ಸರ್, ಮಾಡ್ತೀವಿ. ಅಲ್ಲ, ಈ ಫ್ಲೈಟ್ ಚಾರ್ಜ್ ಅವ್ರು ಮಾಡ್ತಾರೆ ಇಲ್ಲ ಸರ್, ನಮ್ದೆಲ್ಲ ಪ್ಯಾರಾ ಇದೇನಿದೆ ಸರ್, ಪ್ಯಾರಾ ನಮ್ಮ ಏನು ಸ್ಪೋರ್ಟ್ಸ್ ಇದೆ ಸರ್, ಇದಕ್ಕೆ ವಿಕಲಚೇತನಿಗೆ ಯಾವುದೇ ವಿಧದ ಆರ್ಥಿಕವಾದಂಥ ಯಾವುದೇ ಇದು ಮಾಡಲ್ಲ ಸರ್. ಈಗ ನಾವು ಸಂಘ ಸಂಸ್ಥೆಗಳು ಅಥವಾ ಈಗ ನಮ್ಮ ಕಂಪ್ನಿಗಳು CSR ಫಂಡ್ ನಾವು ಇದು ಮಾಡ್ಕೊಂಡು ನಾವೇ ಇದು ಮಾಡ್ಕೊಂಡು ಹೋಗ್ಬೇಕು ಸರ್. ಈಗ ಅಕಸ್ಮಾತ್ ನೀವು ದುಡ್ಡು ಹೊಂದಾಣಿಕೆ ಮಾಡೋಕೆ ಆಗಲಿಲ್ಲ ನಾವು ಏನೋ ಸಾಲ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಮ್ಮ ಅಕಸ್ಮಾತ್ ಹೋಗೋಕ್ಕೂ ಆಗಲ್ಲ ಆಗಲ್ಲ ಅಂದ್ರೆ ಹೋಗಲ್ಲ ಏನು ಮಾಡಕ್ಕೆ ಬರಲ್ಲ ಸರ್. ಹೆಂಗಾರ ಮಾಡಿ ಹೋಗ್ಲೇಬೇಕು. ಯಾಕಂದ್ರೆ ನಮ್ದು ಏನು ಸರ್ ಪ್ಯಾರಾ ಒಲಿಂಪಿಕ್ ಆಡಲೇಬೇಕು ಅನ್ನೋ ಒಂದು ಹಂಬಲ ಸರ್. ದೇಶಕ್ಕೆ ನೀವು ದೇಶವನ್ನು ಲೇಡೀಸ್ ಟೀಮ್ ಫಸ್ಟ್ ಟೈಮ್ ಇದು ನಮ್ಮ ಕರ್ನಾಟಕ ಸೆಕೆಂಡ್ ಪ್ಲೇಸ್ ಬಂದಿದೆ ಭೇಟಿಗೆ ಸರ್, ಭೇಟಿ ಅವ್ರಿಗೂ ಭೇಟಿ, ಎಲ್ಲರೂ DC ಅವರು ಭೇಟಿಗೆ, ಉಸ್ತುವಾರಿ ಸಚಿವರು ಭೇಟಿಗೆ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೂ ಭೇಟಿಗೆ. ಲೆಟ್ರು ಆಯ್ತಪ್ಪ ನೋಡೋಣ. ಎಲ್ಲ ಕಡೆ ಆಶ್ವಾಸನೆ ಸಿಗ್ತಾ ಇದೆ ಸರ್. ಒಂದು ವಿಕಲಚೇತನ ಸೂರಜ್ ದಾಮ್ನೇಕರ್ ಅಂತ ಬೆಳಗಾವಿ ಜಿಲ್ಲಾ ಕ್ರೀಡಾ ಸಂಘದ ಸೆಕ್ರೆಟರಿ ಅವರು ಮಾತಾಡ್ತಾ ಇದ್ದೀವಿ. ಇಲ್ಲಿ ಬೆಳಗಾವಿ ಜಿಲ್ಲೆಯಿಂದ ನಾವು ಒಂದು ಯುವ ಜಿಲ್ಲಾ ನಾವು ಇಂಟರ್ನ್ಯಾಷನಲ್ ಥ್ರೋಬಾಲ್ ಪ್ಯಾರಾ ಥ್ರೋಬಾಲ್ನಲ್ಲಿ ಒಂದು ಭಾಗವಹಿಸ್ತಾ ಇದ್ದೀವಿ ಶ್ರೀಲಂಕಾ ಕೊಲಂಬೋ ನಗರದಲ್ಲಿ. ಏನಿದೆ ಅಂದರೆ ವಿಕಲಚೇತನಿಗೆ ಒಂದು ಅನುಕಂಪ ಬೇಡ ಅಂತೇಳಿ ನಾನು ಅನ್ಕೋತೀನಿ. ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ವಿಕಲಚೇತನಿಗೆ ಅನುಕಂಪದಿಂದ ನೋಡೋಕ್ಕಿಂತ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಇನ್ನೂ ಮುಂದುವರಿತಾರೆ. ನಾರ್ಮಲ್ ಯಾವ ಥರ ಕ್ರೀಡಾಪಟುಗಳಿಗೆ ಯಾವ ಥರ ಅವರಿಗೆ ಪ್ರೋತ್ಸಾಹನ ಅಥವಾ ಅವರಿಗೆ ಯಾವ ಥರ ಗೌರವ ಕೊಡ್ತಾ ಇದ್ದಾರೆ, ಅದೇ ರೀತಿಯಾದಂಥ ವಿಕಲಚೇತನಿಗೂ ಒಂದು ಅವಕಾಶವನ್ನು ಕೊಡಬೇಕು.
ಒಂದು ದೇಶದ ಮತ್ತು ರಾಜ್ಯ ಜಿಲ್ಲೆ ಈ ಒಂದು ದೃಷ್ಟಿಕೋನದಿಂದ ಪ್ರತಿನಿಧಿಸ್ತಾ ಇದ್ದಾರೆ. ಯಾವುದೋ ಒಂದು ಸ್ಪೋರ್ಟ್ಸ್ ಮ್ಯಾನ್ ತನ್ನ ವೈಯಕ್ತಿಕ ದೃಷ್ಟಿಯಿಂದ ಬೇರೆ ಇರ್ಬೋದು, ಬಟ್ ಮತ್ತೆ ಬರುವುದು ತಮ್ಮ ರಾಜ್ಯ, ತಮ್ಮ ದೇಶ, ಈ ಒಂದು ಈ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಒಂದು ಯಾವುದೇ ಒಂದು ಕೀರ್ತಿ ತೊಗೊಂಬರಬೇಕು, ಒಂದು ಉನ್ನತ ಸ್ಥಾನದಲ್ಲಿ ನಮ್ಮ ರಾಜ್ಯ ದೇಶ ಬೆಳಿಬೇಕು ಅನ್ನುವ ಒಂದು ದೃಷ್ಟಿಯಿಂದ ಯಾವುದೇ ಒಂದು ಸ್ಪೋರ್ಟ್ಸ್ ಮ್ಯಾನ್ ಒಂದು ಆಸೆ ಇರ್ತದೆ. ಅದೇ ದೃಷ್ಟಿಯಿಂದ ನಮ್ಮ ವಿಕಲಚೇತನರು ಕೂಡ ಒಂದು ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸ್ತಿದ್ದಾರೆ. ಒಂದು ನಮ್ಮ ಬೆಳಗಾವಿ ಜಿಲ್ಲಾ ವಿಕಲಚೇತನ ಕ್ರೀಡಾ ಸಂಘದಿಂದ 2016ರಿಂದ ಒಟ್ಟು ಒಂದು 8 ವರ್ಷಗಳ ಕಾಲ ಸತತ ಪ್ರಯತ್ನ, ತರಬೇತಿ ಕ್ಯಾಂಪ್ಗಳಾಗಲಿ, ಒಂದು ಸಿಂಪಲ್ ಮ್ಯಾಚ್ಗಳನ್ನು ಆಡಿಸಿ ಒಂದು ಉನ್ನತ ಮಟ್ಟದಲ್ಲಿ ಒಂದು ಕ್ರೀಡೆ ಬೆಳೆಸ್ತಾ ಇದ್ದೇವೆ. ಇದಕ್ಕೋಸ್ಕರ ನಾವು ಇದೊಂದು ಹೆಮ್ಮೆಯ ವಿಷಯ ಎಂದರೆ ಕರ್ನಾಟಕ ರಾಜ್ಯದಿಂದ 7 ಜನ ಕ್ರೀಡಾಪಟುಗಳು ಮತ್ತು ಬೆಳಗಾವಿ ಜಿಲ್ಲೆಯಿಂದಲೂ ಸೆಲೆಕ್ಷನ್ ಆಗಿದ್ದಾರೆ ಅಂದರೆ ಅದೊಂದು ಹೆಮ್ಮೆಯ ವಿಷಯ ಅಂತ ನಾನು ತಿಳ್ಕೊಳ್ತೀನಿ. ಅದಕ್ಕೋಸ್ಕರ ಇವರಿಗೆ ಅನುಕಂಪದಿಂದ ನೋಡೋದಕ್ಕಿಂತ ಅವಕಾಶ ಕೊಡಬೇಕು, ಸಹಾಯವನ್ನು ಒದಗಿಸಬೇಕಂತೇಳಿ ನಾನು ಮನವಿ ಮಾಡಿಕೊಡ್ತೀನಿ. ಎಲ್ಲ ಮಾಧ್ಯಮ ಮಿತ್ರರ ಜೊತೆಯಿಂದ ನಮ್ಮ ಯಾರಾದರೂ ನಮ್ಮ ಈ ಭಾಗದ ಕಂಪನಿಗಳಾಗಿರಲಿ ಹಾಗೂ ಶಾಸಕರುಗಳಾಗಿರಲಿ ಯಾವುದೇ ಒಂದು ದಾನಿಗಳಿಂದ ನಮಗೆ ಸಹಕಾರ ಬೇಕು. ನಮಗೆ ಹೋಗಿ ಬರಲಿಕ್ಕೆ ತುಂಬ ಖರ್ಚಾಗ್ತಾ ಇದೆ. ಪ್ಲೇಟ್ ಚಾರ್ಜ್ ನಮಗೆ ಹೋಗೋದು ಬರೋದು ಚಾರ್ಜಸ್ ಅಂದರೆ ನಾವು ಭರಿಸ್ತಾ ಇದ್ದೇವೆ. ಯಾಕಂದರೆ ಫೆಡರೇಷನ್ ಅವರು ಈಗೀಗ ಫೆಡರೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರ ಕಡೆನೂ ಅಮೌಂಟ್ ಇಲ್ಲ. ಹಾಗಾಗಿ ನಾವು ಸ್ವಂತ ದುಡ್ಡಿನಿಂದ ಹೋಗಿ ಒಂದು ಸಾಧನೆ ಮಾಡಬೇಕಂತ ಹೊಂಟಿದ್ದೇವೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಾಯ ಸಹಕಾರ ನಮಗೆ ಬೇಕಂತ ಹೇಳಿ ನಾನು ಮನವಿ ಮಾಡ್ತೇನೆ. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆಯಲ್ಲಿ ಸೋಲಾದ ಅಣ್ಣಾ ಸಾಹೇಬ್ ಅಹಂಕಾರ, ಚಿಕ್ಕೋಡಿಯಲ್ಲಿ ಸೋಲು ಕಂಡಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಮಾತ್ರ. ಮೋದಿ ಹಾಗೂ ಬಿಜೆಪಿ ಸೋಲು ಆಗಿಲ್ಲ, ಪ್ರಮೋದ್ ಮುತಾಲಿಕ್ ಹೇಳಿಕೆ. ಶಾಸ್ತ್ರಿನಗರಕ್ಕೆ ಸಂಪರ್ಕ ಕಲ್ಪಿಸುವ ಚರಂಡಿಯಲ್ಲಿ ಹುಳು ಶೇಖರಣೆ. ಕೊನ್ವಾಳ್ ಗಲ್ಲಿಯಿಂದ ಶಾಸ್ತ್ರಿನಗರಕ್ಕೆ ಸಂಪರ್ಕ ಕಲ್ಪಿಸುವ ಚರಂಡಿ, ಪಾಟೀಲ್ ಗಲ್ಲಿಗೂ ಹರಡುವ ಸಾಧ್ಯತೆ ಹೆಚ್ಚಾದ ಚರಂಡಿ ನೀರು. ಖಾನಾಪುರ ಪೊಲೀಸರಿಗೆ ಪ್ರಶ್ನೆ ಮಾಡಿದ ಅನಿತಾ ದೊಡ್ಮನಿ. ರಾಜಾರೋಷವಾಗಿ ಹಣ ವಸೂಲಿ ಮಾಡುತ್ತಿದ್ದ ಖಾನಾಪುರ ಪೊಲೀಸರು ಹಣ ವಸೂಲಿ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಶಹಾಪುರ ಪೊಲೀಸರಿಂದ ಬೈಕ್ ವಶ, ಪತಿ ಅರೆಸ್ಟ್. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.